ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ News43 ಇಂಡಿಯಾ ತಂಡ ಭೇಟಿ ನೀಡಿದೆ. News43 ಇಂಡಿಯಾ ತಂಡ ಭೇಟಿ ನೀಡಿರತಕ್ಕಂಥ ವಿಶೇಷತೆ, ಭೇಟಿ ನೀಡಿರತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಹಳೆ ಧಾರವಾಡ ಜಿಲ್ಲೆ ಭಾಗಿಯಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಿಂದ ಧಾರವಾಡಿನ 7 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ News43 ಇಂಡಿಯಾ ತಂಡ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಹುಡುಕಾಟ ನಡೆಸಿತ್ತು. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರಿಂದ ಸಾಧ್ಯವಾಗಬಹುದು ಈ ಬಾರಿ 5ನೇ ಬಾರಿಗೆ ಗದ್ದುಗೇರಲಿಕ್ಕೆ ಮತ್ತು 2ನೇ ಬಾರಿಗೆ ಸಚಿವರಾಗಲಿಕ್ಕೆ ಹೊರಟಿರ್ತಕ್ಕಂಥ ಕನಸು ಕಾಣ್ತಾ ಇರುವಂಥ ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ನೇರ ಟಕ್ಕರ್ ಫೈಟ್ ಕೊಡುವಂಥ ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿತ್ವ ಏನು, ಅವರ ನಡನೆಗಳನ್ನು ಏನು, ಅವರ ಹಾದಿಗಳನ್ನು ಏನು, ಅವರು ಕಟ್ಕೊಂಡಿರ್ತಕ್ಕಂಥ ಅವರ ಪವರ್ ಏನು, ಅವರ ಸಂಘಟನೆ ಏನು, ಇವೆಲ್ಲವನ್ನು ಹುಡುಕಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಹೆಸರು ಎಲ್ಲಿ ಪ್ರಸ್ತಾವನೆ ಆಯಿತು ಅಂತ ಹೇಳಿದರೆ ಅದು ಒಂದು ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಇರುವಂಥ ಜನಸಾಮಾನ್ಯರು ಕೂತು ಚರ್ಚೆ ಮಾಡುವಂಥ ಟೀ ಸ್ಟಾಲ್ನಲ್ಲಿ. ಆ ಟೀ ಸ್ಟಾಲ್ನಲ್ಲಿ ಹೆಸರು ಬಂದಿದ್ದು ಯಾರಂತ ಹೇಳಿದ್ರೆ ನನಗೂ ಕೂಡ ಕನ್ಫ್ಯೂಸ್ ಆಯಿತು. ಅದು ಯಾರಂತ ಹೇಳಿದರೆ ಹಾಗೆ ಸುಮ್ಮನೆ ಕೇಳ್ತಾ ಇದೆ, ಯಾರ್ಯಾರು ಏನಿರ್ಬೋದು, ಹೆಂಗೆ ನಡೀತಾ ಇದೆ, ಏನಿದೆ ಬೆಳವಣಿಗೆ ಅನ್ನೋ ಸಂದರ್ಭದಲ್ಲಿ ಇಲ್ಲ ಅಖಂಡ ಜಿಲ್ಲೆ ಭಾಗದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ರೋಣ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಈಗಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಜಿ ಸಭಾಪತಿ ಆಗಿರ್ತಕ್ಕಂಥ ಮಾಜಿ ವಿರೋಧ ಪಕ್ಷದ ಸಭಾಪತಿ ಆಗಿರ್ತಕ್ಕಂಥ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಇದರ ಈರಣ್ಣ ಮತ್ತಿಕಟ್ಟಿಯವರ ಸಹೋದರರು ಅಂತ ಹೆಸರು ಬಂತು. ಯಾರಪ್ಪ ಅವರು, ಏನಿದೆ ಇಷ್ಟೆಲ್ಲ, ಯಾಕೆ ಅವರ ಬಗ್ಗೆ ಇಷ್ಟೆಲ್ಲ ಅಡ್ವಾನ್ಸ್ಲಿ ಪಬ್ಲಿಸಿಟಿ ಯಾಕೆ ಕೊಡ್ತಾ ಇದ್ದೀರ ಅಂತ ನಾನು ಪ್ರಶ್ನೆ ಮಾಡ್ತಕ್ಕ ಸಂದರ್ಭದಲ್ಲಿ ಅವರು ಮತ್ತಾರೂ ಅಲ್ಲ, ಶರಣಪ್ಪ ಕೊಟ್ಟಿಗೆಯವರು ಅಂತ ಹೇಳಿದರು. ಸರಿ, ಶರಣಪ್ಪ ಕೊಟ್ಟಿಗೆ ಯಾಕೆ ನಿಮಗೆ ಅಂತ ನಾನು ಪ್ರಶ್ನೆ ಹಾಕಿರ್ತಕ್ಕ ಸಂದರ್ಭದಲ್ಲಿ ಶರಣಪ್ಪ ಕೊಟ್ಟಿಗೆಯವರು ಈ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರೂ ಅಲ್ಲ, ಈ ಕ್ಷೇತ್ರದಲ್ಲಿ ಮುಖಂಡರೂ ಅಲ್ಲ, ಈ ಕ್ಷೇತ್ರದಲ್ಲಿ ರಾಜಕಾರಣಿನೂ ಅಲ್ಲ, ಆದರೆ ಜನಸಾಮಾನ್ಯರ ಬಗ್ಗೆ, ಕ್ಷೇತ್ರದ ಬಗ್ಗೆ, 17 ಲಕ್ಷ ಮತದಾರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥವರು ಈ ಕ್ಷೇತ್ರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆಗಿರಲಿ, ಇನ್ನಿತರೆ ಜಾತ್ರೆ ಸಮಾರಂಭಗಳನ್ನೇ ಆಗಿರಲಿ, ಮದುವೆ ಸಮಾರಂಭಗಳಲ್ಲಿ ಆಗಿರಲಿ ಮತ್ತು ಇನ್ನಿತರೆ ಕೆಲಸ ಕಾರ್ಯಗಳಲ್ಲಿ ಆಗಿರಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಒಂದು ಫೋನ್ ಬಂದರು, ಒಂದು ಮಿಸ್ ಕಾಲ್ ಬಂದರು, ಒಂದು ಮೆಸೇಜ್ ಬಂದರು, ಸಂಪರ್ಕಕ್ಕೆ ಹಾಜರಿದ್ದಂಥ ಶರಣಪ್ಪ ಕೊಟ್ಟಿಗೆಯವರು. ಇವೆಲ್ಲನೂ ಹುಡುಕಾಟ ನಡೆಸಿದ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಅತಿ ಹೆಚ್ಚು ಕ್ಯೂರಿಯಾಸಿಟಿ ಹುಟ್ಟಿತು. ಯಾರಪ್ಪ, ಏನಿರ್ಬೋದು, ಇವರು ಯಾವ ರೀತಿ ಕಂಡು ಹಿಡಿಬೇಕಂತೇಳಿ ಬರೋಬ್ಬರಿ 10 ದಿನ ತೊಗೊಂಡೆ ಇವರ ಕಾಂಟ್ಯಾಕ್ಟ್ ನಂಬರ್ ರೀಚ್ ಮಾಡಲಿಕ್ಕೆ. ನಾನು ಕಾಂಟ್ಯಾಕ್ಟ್ ನಂಬರ್ ರೀಚ್ ಮಾಡಿ ನಂತರ ಅವರು ಮಾತಾಡಿದ ಸಂದರ್ಭದಲ್ಲಿ ಇಂದು ನನಗೆ ಅವರ ವಿದ್ಯಾವನದಲ್ಲಿ ನನಗೆ ಅವಕಾಶ ಸಿಕ್ತು, ಅವರ ಕಾಲೇಜಿನಲ್ಲಿ ಅವಕಾಶ ಸಿಕ್ತು. ಫೋನ್ ಮಾಡಿದೆ, News43 ಇಂಡಿಯಾದಿಂದ ಮಾತನಾಡ್ತಾ ಇದ್ದೀನಿ ಸರ್, DJ ಕುನ್ನೂರ್ ಅಂತೇಳಿ, ಬನ್ನಿ ಸರ್ ನನ್ನ ಕಾಲೇಜ್ನಲ್ಲಿ ಬನ್ನಿ, ಅಲ್ಲೇ ನಾನು ಭೇಟಿ ಮಾಡ್ತಾ ಇದ್ದು. ಈ ಎಲ್ಲ ವಿಷಯಗಳನ್ನು ನೋಡ್ತಾ ಹೋದರೆ ಇವರು ಯಾರು ಅಂಥೇಳಿದರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್, ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದ್ದಿರ್ತಕ್ಕಂಥವ್ರು. ಇವೆಲ್ಲವನ್ನು ಬೆಳವಣಿಗೆದೊಂದಿಗೆ ಇಂದು ಅವರು ನಮ್ಮ ಜೊತೆ ಪ್ರತ್ಯಕ್ಷವಾಗಿದ್ದಾರೆ ವೀಕ್ಷಕರೇ. ಅವ್ರ ಜೊತೆ ಮಾತನಾಡೋಣ. ಇವರಿಗೆ ಯಾಕೆ ಟಿಕೆಟ್ ಸಿಗಬೇಕು, ಇವರ ಬ್ರದರು ರೋಣದಲ್ಲಿ ಮಾಡಿದ್ದೇನು, ವಿಧಾನ ಪರಿಷತ್ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಏನು, ವಿಧಾನ ಪರಿಷತ್ತಿನ ಸಭಾ ಅಧ್ಯಕ್ಷರಾಗಿ ಏನು ಅಭಿವೃದ್ಧಿ ಮಾಡಿಸಿದ್ದಾರೆ, ಅಲ್ಲಿ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ ಯಾವ ರೀತಿ ನಡ್ಕೊಂಡಿದ್ದಾರೆ ಮತ್ತು ನಿಮಗೆ ಲೋಕಸಭಾ ಟಿಕೆಟ್ ಯಾಕೆ ಕೊಡಬೇಕು ಮತದಾರರು ಈ ರೀತಿ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಬೆಳವಣಿಗೆಯನ್ನು ಮಾತನಾಡೋಕ್ಕಿಂತ ಮುಂಚೆ ಅವ್ರನ್ನ ಪರಿಚಯ ಮಾಡಿಸ್ತೇನೆ, ಅವ್ರ ಜೊತೆ ಮಾತನಾಡ್ತೇನೆ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. News43 ಇಂಡಿಯಾಗೆ ಸುಮಾರು 10-15 ದಿವಸದಿಂದ ಹುಡುಕಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅವಕಾಶ ಸಿಕ್ತು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಇಂದು ನಿಮ್ಮ ವಿದ್ಯಾವನದಲ್ಲಿ ನನಗೆ ಬರಮಾಡಿಕೊಂಡ್ರಿ. ಸರ್, ಹೇಗೆ ಸರ್ ಈ ಕ್ಷೇತ್ರ ಜನ ಅನ್ಕೊಳ್ಳೋದು ಸತ್ಯನ ಸುಳ್ಳ, ಅಥವಾ ನಿಮ್ಮ ಬ್ರದರ್ ಅವರ ಸೇವೆ ಮತ್ತು ನೀವು ಮಾಡಿರ್ತಕ್ಕಂಥ ಕಾಯಕಗಳನ್ನು, ನಿಮ್ಮ ರಾಜಕಾರಣ ನೀವು ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಸರ್? ಸ್ವಲ್ಪ ನಿಮ್ಮ ಮಾಹಿತಿ ಕೊಡಿ ನಮ್ಮ News43 ಇಂಡಿಯಾಗೆ. ಮೊದಲು ನಮಸ್ಕರಿಸೋದ್ರೊಂದಿಗೆ ತಮಗೆ ಸ್ವಾಗತ ಬಯಸುತ್ತೇನೆ. ನಾನು ಇಂದಿನ ಗದಗ ಜಿಲ್ಲೆಯ ರೋಣದಲ್ಲಿ 1965ರಲ್ಲಿ ಜನ್ಮ ತಾಳಿದವನು. ಅಖಂಡ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ
ಯುವ ಘಟಕದ ಉಪಾಧ್ಯಕ್ಷನಾಗಿ ನಾನು ಬಾಲ್ಯದಲ್ಲಿದ್ದಾಗ ಸೇವೆ ಸಲ್ಲಿಸಿದಂಥವನು. ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಕಾಲೇಜ್ ಧುರೀಣನಾಗಿ 1100 ವಿದ್ಯಾರ್ಥಿಗಳಲ್ಲಿ 900 ಚಿಲ್ಲರ ವಿದ್ಯಾರ್ಥಿಗಳು ನನಗೆ ಅವತ್ತು ಓಟನ್ನು ಕೊಟ್ಟಿದ್ದರು. ಶ್ರೀ ವೀರಭದ್ರೇಶ್ವರ ಹೈಸ್ಕೂಲ್ ಬೆಳವಣಿಗೆಯಲ್ಲಿ ಅಭ್ಯಾಸ ಮಾಡುವಾಗ ಆ ಹೈಸ್ಕೂಲಿನ ಪ್ರಧಾನಮಂತ್ರಿ, ಭಾವಿ ರೈತ ಸಂಘದ ಅಧ್ಯಕ್ಷನಾಗಿ, ಗದಗಿನ ತೋಂಟದ ಉಚಿತ ಪ್ರಸಾದ ನಿಲಯ ಅಂದರೆ ಅದು ಗದಗಿನ ಸಿದ್ಧಲಿಂಗೇಶ್ವರ ಉಚಿತ ಪ್ರಸಾದ ನಿಲಯದ 2 ವರ್ಷ ಕಾಲ ಸೆಕ್ರೆಟರಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೆ. ನನಗೆ ವಿದ್ಯಾರ್ಥಿಯಾಗಿದ್ದಾಗಲೇ ನಮ್ಮ ಸೋದರ ವೀರಣ್ಣ ಮತ್ತಿಕಟ್ಟಿಯವರು 1978ರಿಂದ 83ವರೆಗೆ ರೋಣದ ಶಾಸಕರಾಗಿದ್ದರು. ಬಡವರ ತಾಯಿ, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅಂದು ರೋಣಕ್ಕೆ ಬಂದಿದ್ದನ್ನು ನಾವು ಎಂದೂ ಮರೆಯಲಾಗದು. ನನ್ನ ತಂದೆಯವರು ಕೂಡ ಸ್ವತಂತ್ರ ಯೋಧರು. ನಮ್ಮ ಅಣ್ಣನ ರಾಜಕೀಯ ಸಾಮಾಜಿಕ ಸೇವೆ, ಬಡವರು, ದೀನದಲಿತರು, ಅಲ್ಪಸಂಖ್ಯಾತರೊಂದಿಗೆ ಸದಾ ಸ್ಪಂದನೆ ಮಾಡುವ ಕಾರ್ಯ ನನ್ನ ಇಂದಿರಾ ಗಾಂಧಿಯವರು ಬಂದು ಹೋದ್ಮೇಲೆ ಭಾಳ ಪರಿಣಾಮ ಬೀರಿ ಸಾಮಾಜಿಕ ಸೇವೆಯಲ್ಲಿ ನಾನು ಸೇವಕನಾಗಿ ಬಂದೆ. ನಾನು ವಿಶೇಷವಾಗಿ ನಾಯಕನೆಂದು ಹೇಳಿಕೊಳ್ಳಲು ಇಚ್ಛೆ ಪಡುವುದಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರಬೇಕು. ವಿಶ್ವಗುರು ಬಸವಣ್ಣವರು ಸಾಂಸ್ಕೃತಿಕ ನಾಯಕನೆಂದು ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ. ವಿಶ್ವಗುರು ಬಸವೇಶ್ವರರು ಒಂದು ಕಡೆ ಹೇಳ್ತಾರೆ, ಶಿವಭಕ್ತನಿಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ ಅಂತ. ನಾನೇ ಕಿರಿಯ ಅಂದರೆ ನಾನು ಕಿರಿಯ, ನನಗಿಂತ ಕಿರಿಯರು ಯಾರಿಲ್ಲ. ಆಗ ನಾನು ಇರಬೇಕಂತ ಇಚ್ಛಿಸಿಕೊಂಡು ಇಡೀ ರಾಜ್ಯ, ರಾಷ್ಟ್ರ, ಪರದೇಶಕ್ಕೂ ಕೂಡ ಹೋಗಿ ಬಂದಿದ್ದೇನೆ. ಅದೊಂದು ಸುದೈವ ನನಗೆ. ಮುಂದೆ ನನಗೆ ಮೊನ್ನೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭೆ ಕ್ಷೇತ್ರಕ್ಕೂ ಕೂಡ ಉಮೇದುವಾರವಾಗಬೇಕೆಂದು ಇಚ್ಛಿಸಿ ನಾವು ಆಕಾಂಕ್ಷಿಯಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ವಿ. ಭಾಳ ಜನ ನನಗೆ ಪ್ರೋತ್ಸಾಹಿಸಿದ್ದರು. ಕಾರಣಾಂತರದಿಂದ ಆವಾಗ ಟಿಕೆಟ್ ಸಿಗಲಿಲ್ಲ. ಮುಂದೆ ಪಾರ್ಲಿಮೆಂಟಿಗೆ ಕೂಡ ನಾನು ಈಗ ತಾವು ಏನು ಪೂರ್ತಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಿದ ಪ್ರಕಾರ ಹೆಚ್ಚು ಹೆಚ್ಚು ಜನ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬಡವರು ಇರ್ಬೋದು, ದೀನ ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿರೋದು ವೀರಶೈವ ಸಮಾಜದವರು ಕೂಡ ಎಲ್ಲ ಸಮಾಜದವರು ನನ್ನ ಜೊತೆ ಅನ್ಯೋನ್ಯ ಸಂಬಂಧ ಇಟ್ಟುಕೊಂಡಿದ್ದಷ್ಟೇ ಅಲ್ಲ, ಏನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದರ ಪರಿಣಾಮ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಹೊಸ ಚೈತನ್ಯ ಅದ, ಪ್ರೋತ್ಸಾಹ ಅದ. ಪ್ರಹ್ಲಾದ್ ಜೋಶಿಯವರು, ಬಿ ಜೆ ಪಿಯವರು ಅವರವರೊಳಗೆ ಒಂದು ವೈಮನಸ್ಸದ, ಗುದ್ದಾಟದ, ಅದು ಹೂಗಿ ಆಡ್ತಾಯಿದೆ. ಅಲ್ಲಿ ಈಗ ನೋಡ್ರಿ, ಇಡೀ ರಾಷ್ಟ್ರದಾಗ ನೋಡ್ರಿ, ಬಿ ಜೆ ಪಿ ಬಗ್ಗೆ ಒಳ್ಳೆಯ ಪರಿಣಾಮ ಇಲ್ಲ. ಎಲ್ಲೆಲ್ಲಿ ಅವರು ಆಡಳಿತದಲ್ಲಿದ್ದಾರೆ ಅಲ್ಲಿ ಅವರು ವರ್ಚಸ್ಸು ಭಾಳ ಕಡಿಮೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಈಗ ಈಶ್ವರಪ್ಪ ದಿನ ಬೆಳಗ್ಗೆ ಆದರೆ ಯಡಿಯೂರಪ್ಪನ ಮಗನ ಭಾಳ ತುಚ್ಛವಾಗಿ ಬೈತಾರೆ. ಸದಾನಂದ ಗೌಡರು ಕೂಡ ಹೊರಗೆ ಬಂದಾರ. ಇಂಥ ಹಲವು ನಾಯಕರು. ಮೊನ್ನೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾವೇರಿಗೆ ಪ್ರಚಾರಕ್ಕೆ ಹೋದಾಗ, ಹಾವೇರಿ ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿ, ಅಲ್ಲಿ ಕೂಡ ಗಲಾಟೆ ಆಗಿದೆ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಜನ ಬಿ ಜೆ ಪಿ ಬಗ್ಗೆ ಜಿಗುಪ್ಸೆಗೊಂಡರು. ಅವರ ಆಡಳಿತದ ವೈಖರಿ ಬಗ್ಗೆ ಬೇಸತ್ತಿದ್ದಾರೆ. ಅವರವ್ರ ನಡುವೆ ಭಿನ್ನಾಭಿಪ್ರಾಯ ಭಾಳ ಹೆಚ್ಚಾಗಿದೆ. ಜೆ ಡಿ ಎಸ್ನವರು ನಾವು ಒಬ್ಬರು ಜನ ನಮ್ಮನ್ನು ಲೈಕ್ ಮಾಡಲ್ಲ, ಇಬ್ಬರು ಕೂಡ ಹೋಗೋಣಂತ ಹೋದರು. ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನವ್ರು. ಆದರೆ ಇವತ್ತು ಯಾವ ಮಟ್ಟಕ್ಕೆ ಬಂದದ್ದು? ಜೆ ಡಿ ಎಸ್ನವ್ರನ್ನ ಏನೂ ಕೇಳಲಾರ್ದ, ಅವ್ರನ್ನ ಏನೂ ಗಮನಕ್ಕೆ ತಗೊಳ್ಳಾರ್ದ,
ಅವ್ರಿಗೆ ಹೆಚ್ಚು ಅವರ ಅನಿಸಿಕೆಗಳಿಗೆ ಆದ್ಯತೆ ಕೊಡಲಾರ್ದ ತಾವೇ ನಿರ್ಧಾರವನ್ನು ಬಿ ಜೆ ಪಿಯವರು ತೊಗೊಂಡು ಬರೋದರಿಂದ ಜೆ ಡಿ ಎಸ್ಸಿನವರು ಇವತ್ತು ಅವರಿಗೆ ವೈಮನಸ್ಸು ಪ್ರಾರಂಭ ಆಗಿದೆ. ಪ್ರಾರಂಭ ಹಂತದಲ್ಲಿ ಜೆ ಡಿ ಎಸ್ ಈಗ ಅಂದಿನ ಸಂದರ್ಭದಲ್ಲಿ 2019ರಲ್ಲಿ ನಿಮ್ಮ ಪಕ್ಷದ ಜೊತೆ ಮೈತ್ರಿದಲ್ಲಿ ಇದ್ದರು. ಅವಾಗ ಮೈತ್ರಿ ಸರ್ಕಾರ ಮಾಡಿಕೊಂಡು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಉಪಮುಖ್ಯಮಂತ್ರಿ ಮಾಜಿ KPCC ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರು ಮಾಜಿ ಮುಖ್ಯಮಂತ್ರಿ ಆದರು. ಆಗಿರ್ತಕ್ಕ ಸಂದರ್ಭದಲ್ಲಿ ಅದೇ ಚುನಾವಣೆಗೆ ಬೇಸಿಸ್ನಲ್ಲಿ ಲೋಕಸಭೆ ಚುನಾವಣೆ ಬಂತು. 2019ರಲ್ಲಿ ಹೋದರು. ಆವಾಗ ಉತ್ತರ ಕನ್ನಡ ಭಾಗದಲ್ಲಿ ಯಾವುದೇ ರೀತಿಯಾಗಿ ಜೆ ಡಿ ಎಸ್ಗೆ ಪ್ರಭಾವ ಇದ್ದಿಲ್ಲ. ಅಂಥ ಕ್ಷೇತ್ರಗಳಲ್ಲಿ ಕೂಡ ತಾವು ಅವಕಾಶ ಮಾಡಿಕೊಟ್ರಿ. 28 ಲೋಕಸಭಾ ಕ್ಷೇತ್ರದಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡ್ತು, 14 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತು. ಆವಾಗ ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಮಂಡ್ಯದಿಂದ ಸ್ವತಂತ್ರ ಅಭ್ಯರ್ಥಿ, ಬೆಂಗಳೂರು ಗ್ರಾಮಾಂತರದಿಂದ DK ಶಿವಕುಮಾರ್, 25 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ. ಈ ಪರಿಣಾಮ ಅಂದಿನ ಸಂದರ್ಭದಲ್ಲಿ ಬಿದ್ದಿತ್ತು. ಈಗ ನೀವು 135 ಸ್ಥಾನ ಪ್ಲಸ್ 3 ಇಂಡಿಪೆಂಡೆಂಟ್ ಅಂದರೆ 138 ಸ್ಥಾನದಲ್ಲಿ ಇದ್ದೀರಿ. ಕಾಂಗ್ರೆಸ್ಸಿನ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಒಂದು ಕಡೆ ಜನಸಾಮಾನ್ಯರ ಸಪೋರ್ಟ್ ಇದೆ, ಒಂದು ಕಡೆ ಶಕ್ತಿ ಯೋಜನೆ ಬಲ ಇದೆ, ಒಂದು ಕಡೆ ಯುವ ನಿಧಿ ಸಪೋರ್ಟ್ ಇದೆ, ಒಂದು ಕಡೆ ಗೃಹಲಕ್ಷ್ಮಿಯ ಆಶೀರ್ವಾದ ಇದೆ, ಗೃಹ ಜ್ಯೋತಿಯ ಭಾಗ್ಯ ಇದೆ, ಅನ್ನ ಭಾಗ್ಯದ ಹೊಟ್ಟೆ ತುಂಬಿಸ್ತಾ ಇದೆ. ಇವೆಲ್ಲವನ್ನು ಬೆಳವಣಿಗೆ ನೋಡಿದರೆ ಈಗ ಜೆ ಡಿ ಎಸ್ಸಿಗೆ ಕಾಂಗ್ರೆಸ್, ಜೆ ಡಿ ಎಸ್ಸಿಗೆ BJPಗೆ ಎಷ್ಟು ಟಕ್ಕರ್ ಫೈಟ್ ನಿಮ್ಮ 5 ಗ್ಯಾರಂಟಿ ಕೊಡ್ಬೋದು? ನಾನು ವಿಶೇಷವಾಗಿ ಈಗ ನಮ್ಮ ರಾಹುಲ್ ಗಾಂಧಿಯವರು ಕೂಡ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ನಾಳೆಗೆ ಅದು ಸಮಾಪ್ತಿ ಆಗ್ತಾಯಿದೆ. ನಮ್ಮ ಕಾಂಗ್ರೆಸ್ಸಿನ ರಕ್ತಗತವಾಗಿ ಬಂದಿದ್ದು ಜನಸಾಮಾನ್ಯರೊಂದಿಗೆ ಜನಸಾಮಾನ್ಯರಾಗಿರಬೇಕು, ಅವರ ಕಷ್ಟ ಇದಕ್ಕಿದಕ್ಕೂ ನಿರುದ್ಯೋಗಿ ಸಮಸ್ಯೆ ಹೊಡೆದೋಡಿಸ್ಬೇಕು. ಆ ದಿಶೆಯಲ್ಲಿ ಚಿಂತನೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ವಿಶೇಷವಾಗಿ 5 ಗ್ಯಾರಂಟಿಗಳನ್ನು ಅನುಷ್ಠಾನ ತಂದದ. ಅಷ್ಟೇ ಅಲ್ಲ, ಅಭಿವೃದ್ಧಿ ಕಾರ್ಯಗಳು ಯಾವ ಕುಂಠಿತಗೊಂಡಿಲ್ಲ. ಒಟ್ಟು 28 ಲೋಕಸಭೆ ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ಸು ಕೆಲವು ಭಾಗ 2 ಅಥವಾ 3 ಕ್ಷೇತ್ರದಲ್ಲಿ ಅವರು ಪ್ರಭಾವವನ್ನು ಹೊಂದಿರಬಹುದು. ಜೆ ಡಿ ಎಸ್ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಲೋಕಸಭಾ ಕ್ಷೇತ್ರದಲ್ಲಿ 2-3 ಕ್ಷೇತ್ರ ಬಿಟ್ಟರೆ ಅವ್ರು ಎಲ್ಲಿಯೂ ಇಲ್ಲ. ಅವ್ರ ಜೊತೆ ಬಿ ಜೆ ಪಿಯವರು ಅದ ಮಟ್ಟಕ್ಕೆ ಬಂದಾರೆ. ಈಗ ನೋಡ್ರಿ, ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವನ ಮಗರ ವಿರುದ್ಧವಾಗಿ ರಾಘವೇಂದ್ರನ ವಿರುದ್ಧವಾಗಿ ಈಶ್ವರಪ್ಪನವರು ನಿಲ್ತಾರೆ. ಈಶ್ವರಪ್ಪನವರು ಕೂಡ 2 ಸರಿ BJP ರಾಜ್ಯಾಧ್ಯಕ್ಷರಾಗಿದ್ದವರು, ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು. ಅಂದರೆ ಅವ್ರವ್ರ ಮಧ್ಯೆ ಒಟ್ಟಾಭಿಪ್ರಾಯ ಇಲ್ಲ, ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇಲ್ಲ. ಹೌದು. ಇವ್ರು ಹೆಂಗೆ ಅಭಿವೃದ್ಧಿ ಮಾಡ್ತಾರೆ? ಹಗ್ಗು ಜಗ್ಗಾಟಿನ ಆಟ ಆಗ್ತಾ ಇದೆ. ಹಗ್ಗು ಜಗ್ಗಾಟ ಜಗ್ಗಾಕತ್ಯಾರ. ಇಂಥವ್ರ ಕಡೆಯಿಂದ ರಾಜ್ಯದ ಅಭಿವೃದ್ಧಿ ಹೆಂಗೆ ಆಗಕ್ಕೆ ಸಾಧ್ಯ ಇದೆ? ಒಟ್ಟು ಸಾಧ್ಯ ಇಲ್ಲ. ಈಗ ರಾಮಲೂರು ತೋರಿ, ಅಲ್ಲಿಯೂ ಡಿಸ್ಪ್ಯೂಟ್ ಅದ. ಯಾವುದೇ ಕ್ಷೇತ್ರಕ್ಕೆ ಹೋರಿ, ಅವರಿಗೆ ಒಕ್ಕಟ್ಟಿಲ್ಲ. ಅಂಥವರು ಹೊಡೆದಾಡ್ತಾರಂದ್ರೆ ಜನ ಅಂಥವ್ರಿಗೆ ಇಷ್ಟಪಡೋಂಗಿಲ್ಲ. ಅವ್ರನ್ನ ಖಚಿತವಾಗಿ ಹೇಳ್ತೀನಿ, ಸೋಲಿಸ್ತಾರೆ. ಸರಿ ಸರ್, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಶರಣಪ್ಪ ಕೊಟ್ಗಿಯವರಿಗೆ, ಈರಣ್ಣ ಮತ್ತಿಕಟ್ಟಿಯವರ ಸಹೋದರರಿಗೆ ಅವಕಾಶ ಮಾಡಿಕೊಟ್ರೆ ಈ ಕ್ಷೇತ್ರದಲ್ಲಿ ಯಾವ ವಿಷಯದ ಮೇಲೆ ಚುನಾವಣೆ ಆಗುತ್ತೆ? ನಾವು ಮೊದಲನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದುಬಿಟ್ಟು, ಈ ಕ್ಷೇತ್ರದಲ್ಲಿ ಸೋಲು ಎಷ್ಟು ಶಾಶ್ವತ, ಸಂಸದರಿಗೆ ಗೆಲುವು ಎಷ್ಟು ನಿಶ್ಚಿತ, ಯಾವ ಆಧಾರದ ಮೇಲೆ? ಏನಾಗಿದೆ, ತಾವು ಪ್ರಶ್ನೆ ಭಾಳ ಚೆನ್ನಾಗಿ ಕೇಳಿರಿ. ಪ್ರಹ್ಲಾದ್ ಜೋಶಿಯವರು ತಾವು ಮಾಡಿದಂಥ ಅಭಿವೃದ್ಧಿ ಕೆಲಸದ ಮೇಲೆ ಎಲ್ಲಿ ಓಟ್ ಕೇಳ್ತಾ ಇಲ್ಲ. ಪ್ರಹ್ಲಾದ್ ಜೋಶಿಯವರಿಗೆ ಸ್ವಂತ ವ್ಯಕ್ತಿತ್ವನೂ ಇಲ್ಲ, ಸ್ವಂತ ಮುಖನೂ ಇಲ್ಲ. ಅವರು ಯಾವುದೇ ಊರಿಗೆ ಹೋಗಲಿ, ಯಾವುದೇ ಹಳ್ಳಿಗೆ ಹೋಗಲಿ, ಯಾವುದೇ ವಾರ್ಡಿಗೆ ಹೋಗಲಿ, ಕೇಳೋದೇನೆಂದ್ರೆ ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ, ನರೇಂದ್ರ ಮೋದಿಯವ್ರ ಸಂಬಂಧ ಓಟ್ ಹಾಕ್ರಿ ಅಂತಾರೆ. ತಮ್ಮ ವೈಯಕ್ತಿಕ ಪ್ರಹ್ಲಾದ್ ಜೋಶಿಯವರ ಕಾರ್ಯಗಳನ್ನು ಮೆಚ್ಚಿ ಮತ್ತೊಮ್ಮೆ ನನಗೆ ಮತದಾರ ಪ್ರಭುಗಳು ಮತ ಹಾಕ್ರಿ ಅಂತೇಳಿ
ಎಂದೂ ಪ್ರಹ್ಲಾದ್ ಜೋಶಿಯವರು ಎಲ್ಲೇ ಯಾವುದೇ ಸಭೆ ಸಮಾರಂಭಗಳಲ್ಲಿ ಕೇಳಿಲ್ಲ. ನಾನು ನಿಮ್ಮ ಮೂಲಕ ಒಂದು ಪ್ರಶ್ನೆ ಮಾಡ್ತೀನಿ. ಎಸ್ ಸರ್. ಪ್ರಹ್ಲಾದ್ ಜೋಶಿಯವರು ನರೇಂದ್ರ ಮೋದಿಯವರ ಹೆಸರನ್ನು ಸೈಡ್ ಇಡೋಣ, ಅವ್ರನ್ನ ಎಲ್ಲಿ ತಗೊಳ್ಳಾರ್ದ ಭಾಷಣ ಮಾಡಲಿ, ಎಲ್ಲಿ ತಗೊಳ್ಳಾರ್ದ ಮತಯಾಚನೆ ಮಾಡಲಿ, ಅವರು ಅದು ಎಂದೂ ಸಾಧ್ಯ ಇಲ್ಲ. ಆಮೇಲೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಶ್ರೀರಾಮ ಎಲ್ಲರ ದೇವರು, ಶ್ರೀರಾಮನ ಆರಾಧಕರು ಭಾಳ ಕಡೆ ಅದ. ಅಲ್ಪಸಂಖ್ಯಾತರು ಕೂಡ ಶ್ರೀರಾಮನನ್ನು ಆರಾಧಿಸುತ್ತಾರೆ. ಆದರೆ ಇವರು ರಾಮ ಬೇರೆ ರಹಿಮ ಬೇರೆ, ಈ ಸೋದರತ್ವದ ರಾಮ ರಹಿಮರು ನಾವು ಒಂದೇ ಮಕ್ಕಳಕ್ಕಿಂತ ತಾಯಿಯ ಮಡಿಲಲ್ಲಿ ಹುಟ್ಟಿದಕ್ಕಿಂತ ಹೆಚ್ಚಿಗೆ ಈ ದೇಶದಲ್ಲಿ ಬಾಳಿ ಬದುಕಿದ್ದೇವೆ. ಆದರೆ ಇವತ್ತೇನು ಮಾಡಕತ್ಯಾರ ಬಿ ಜೆ ಪಿಯವರು? ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ, ರಾಮಮೂರ್ತಿಯ ಪ್ರತಿಷ್ಠೆನಿಗೆ ಅಲ್ಪಸಂಖ್ಯಾತರು ದುಡ್ಡು ಕೊಟ್ಟರು. ಈ ದೇಶದಲ್ಲಿ ವಾಸಿಸುವಂಥ ಎಲ್ಲ ಜನಾಂಗ, ಸರ್ವ ಜನಾಂಗದವರು ಆ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟರು. ಆದರೆ ಇವರು ಇವತ್ತೇನು ಮಾಡ್ತಾಯಿದ್ದಾರೆ? ರಾಮನ ಹೆಸರಿನ ಮೇಲೆ ಓಟ್ ಕೇಳಕ್ಕೆ ಹೋಗ್ತಾರೆ. ಅಂದರೆ ಇವರು ಅಭಿವೃದ್ಧಿ ಇಲ್ಲ, ಪದವೀಧರರಿಗೆ ನಿರುದ್ಯೋಗಿ ಸಮಸ್ಯೆ ಕೆಲಸ ಆಗಿಲ್ಲ. ನಮ್ಮ ಹಿಂದಿನ ಸರ್ಕಾರ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ತೀವಿ, ಕೃಷಿಗೆ ಪ್ರೋತ್ಸಾಹಿಸ್ತು, ಕೈಗಾರಿಕೀಕರಣವನ್ನು ಮಾಡ್ತೀವಿ, ಪದವೀಧರರಿಗೆ ಕೆಲಸವನ್ನು ಕೊಡ್ತೀವಿ, ರಸ್ತೆ ಡೆವಲಪ್ಮೆಂಟ್ ಆದವು, ಕೃಷಿ ಭಾಳ ಅಭಿವೃದ್ಧಿ ಆಯ್ತು. ಅವತ್ತಿನ ನಾವು 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಸರಿಯಾದ ಆಹಾರ ಇರಲಿಲ್ಲ, 2 ಹೊತ್ತಿನ ಊಟಕ್ಕೂ ಕೂಡ ಭಾಳ ತೊಂದರೆ ಇತ್ತು. ಆದರೆ ಇವತ್ತು ನಾವು ಬೇರೆ ದೇಶಕ್ಕೆ ಆಹಾರವನ್ನು ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಬೇಕಾದ್ರೆ ಹಿಂದಿನವರು. ನಮ್ಮ ಮಾನವ ಸಂಪತ್ತು ಕೂಡ ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಶೇಷವಾದ ಮಾನವ ಸಂಪತ್ತು ನಮ್ಮ ದೇಶದಿಂದ ಆಗಬೇಕಾದ್ರೆ ಹಿಂದಿನವರ ಪರಿಸರ ನಿರ್ಮಾಣ, ಆ ಮಟ್ಟದ ಶಿಕ್ಷಣವನ್ನು ನಮ್ಮ ಹಿಂದಿನವರು ಕೊಟ್ಟರು. ನಮ್ಮ ದೇಶ ವಿವಿಧತೆಯಿಂದ ಕೂಡಿದ ಏಕತೆ ಅದ. ಇದನ್ನೆಲ್ಲ ದೊಡ್ಡ ದೇಶ, ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ದೇಶ ಭಾರತ ದೇಶ. ಆದರೆ ಇಲ್ಲಿ ಭಾಳ ಅಭಿವೃದ್ಧಿ ಆಕ್ಕೊಂತ ಬಂದದ. ಇವತ್ತು ವಿಶ್ವದಲ್ಲೇ ದೇಶಕ್ಕೆ ಕಳಂಕ ತರುವಂಥ ಕೆಲಸಗಳನ್ನು ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ. ನಮ್ಮ ದೇಶದ ಮೇಲೆ ಆರ್ಥಿಕ ಹೊರೆ ಭಾಳ ಅದ ಇವತ್ತು, ಅದ್ರ ಕಡೆ ಯಾರೂ ಲಕ್ಷ್ಯ ಕೊಡ್ತಾ ಇಲ್ಲ. ಸಾಲ ಮೋದಿಯವರು ಭಾಳ ಮಾಡಿದರು. ದೇಶದ ಆಸ್ತಿಯನ್ನು ಕೆಲವು ಬಂಡವಾಳಶಾಹಿಗಳ ಕೈಯಲ್ಲಿ ನಮ್ಮ ದೇಶದ ಆಸ್ತಿಯನ್ನು ಕೊಡ್ತಾಯಿದ್ದಾರೆ. ಹಿಂದಿನ ಹಿರಿಯರು ಕಾಂಗ್ರೆಸ್ ಪಕ್ಷದವರು ಈ ದೇಶಕ್ಕೆ ಆಸ್ತಿ ಮಾಡಿದರು. ಅವರು ದೊಡ್ಡ ದೊಡ್ಡ ಕೈಗಾರಿಕೆ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, BSNL ಇರ್ಬೋದು, ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್, ಬ್ಯಾಂಕ್ಗಳ ರಾಷ್ಟ್ರೀಕರಣ, ಹೀಗೆ ದೇಶಕ್ಕೆ ತ್ಯಾಗ ಆಗಬೇಕು. ದೇಶದ ಸಂಪತ್ತು ಜನ ಇದು ನಂದು ಅನ್ನೋ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಮುಂದಾಲೋಚನೆಯಿಂದ ನಮ್ಮ ಹಿರಿಯರೆಲ್ಲ ಮಾಡ್ತಾ ಬಂದರು. ಆದರೆ ಇವತ್ತೇನಾಗಿದೆ, ಇಲ್ಲ ಅದು ನಡೀತಾ ಇಲ್ಲ, ಲಾಸ್ನ್ಯಾಗದ ಅಂಥೇಳಿ ನೆಪ ಒಡ್ಡಿ ಅದನ್ನು ಮಾರಾಟ ಮಾಡೋ ಮಟ್ಟಕ್ಕೆ ಮೋದಿ ಸರ್ಕಾರ ಮಾಡ್ತಾಯಿದೆ. ದೇಶ ಭಾಳ ಆರ್ಥಿಕವಾಗಿ ಹಿಂದುಳಿದಿದೆ, ಭಾವೈಕ್ಯತೆಗೆ ಮಾತ್ರ ಭಾಳ ಧಕ್ಕೆ ಬಿದ್ದದ ಅಂತ ಹೇಳ್ತಾ ಈಗ ಅದು ನ್ಯಾಷನಲ್ ಬಾಂಡ್ ನೋಡ್ರಿ. ಈಗ ಭಾಳ ಕಡೆ ನಾವು ನ್ಯಾಯಕ್ಕೆ ಏನು ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜಿಗೆ ನಾವು ಕೃತಜ್ಞತೆ ಹೇಳ್ಬೇಕಾಗುತ್ತೆ. ಅವರು ಹೇಳಿದರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ, ನೀವು ಯಾವಾಗ ಅದನ್ನು ಡಿಟೇಲ್ ಕೊಡ್ರಿ ಅಂತ ಹೇಳಿದರು. ಆ ಡಿಟೇಲನ್ನು ಸ್ವಲ್ಪ ಕೊಟ್ಟಾರೆ ಇವರು, ಪೂರ್ತಿ ಇನ್ಫಾರ್ಮೇಷನ್ ಇವತ್ತಿಗೂ ಇವರು ಕೋರ್ಟಿಗೆ, ಉಚ್ಚ ನ್ಯಾಯಾಲಯಕ್ಕೆ ಇವತ್ತಿಗೂ ಅರ್ಪಿಸಿಲ್ಲ. ಅಲ್ಲಿ ಅರ್ಪಿಸಿದಾಗ ಆ ಬಂದ ಮಾಹಿತಿ ಮೇರೆಗೆ ಹೇಳೋದಂದ್ರೆ, ಇವರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ, ಪೊಲಿಟಿಷಿಯನ್ಗೆ, ಕೈಗಾರಿಕೋದ್ಯಮಿಗಳು ಯಾರೇ ಇರಲಿ ಅವ್ರ ಮೇಲೆ ED ಅಟ್ಯಾಕ್ ಮಾಡೋದು, ಆಮೇಲೆ BJPಗೆ ದುಡ್ಡು ತಗೊಳ್ಳೋದು. ಅದು ಸ್ಪಷ್ಟ ಆಗೈತಿ. ಇವರು ಅಟ್ಯಾಕ್ ಮಾಡಿ ಸ್ವಲ್ಪ ದಿನಕ್ಕೆ ಬಂದವ ಅಲ್ಲಿ ದುಡ್ಡು ಕೊಟ್ಟಾನ. ಇಂಥ ಒಂದು ಪರಿಸ್ಥಿತಿ. ಅಂದ್ರೆ ಲಂಚವನ್ನು ನ್ಯಾಯವಾದ ರೀತಿ ಅನ್ಯಾಯದ ಮೂಲಕ ತಮ್ಮ ಇದಕ್ಕೆ ತೊಗೊಂಡ್ರು. BJP 6,000 ಕೋಟಿಗಿಂತ ಹೆಚ್ಚು ಅಮೌಂಟನ್ನು ತೊಗೊಂಡಿದ್ದಾರೆ.
ಅದಕ್ಕೆ ದೇಶದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಸರಿ ಸರಿ. ಆಮೇಲೆ ಜನ ಬಿ ಜೆ ಪಿಗೆ ಮಾತಾಡೋಕ್ಕೆ ಹೆದರು ಮಟ್ಟಕ್ಕೆ ಬಂದಾರೆ, ಹೆದರ್ಸ್ತಾರೆ ಅವರು. ಸರಿ, ತಾವು ಹೆದರ್ಸೋ ಮಟ್ಟಕ್ಕೆ ಮತ್ತು ಈ ಬಿ ಜೆ ಪಿ ಅನ್ನುವಂಥ ಏನು ಪಕ್ಷ ಇದೆ ಇದು ಯಾವತ್ತೂ ದೇಶದ 140 ಅಂದಿನ ಸಂದರ್ಭದಲ್ಲಿ 130 ಕೋಟಿ, ಇಂದಿನ ಸಂದರ್ಭದಲ್ಲಿ 140 ಕೋಟಿ ಮತದಾರರ ಬಗ್ಗೆ ಚಿಂತನೆ ಮಾಡಿಲ್ಲ. ಇದು ಬರೀ ಜಾತಿವಾದರ ಮೇಲೆ ಚುನಾವಣೆ ಮಾಡ್ತಾ ಬಂದಿದೆ ಅನ್ನೋದು ಪ್ರಸ್ತಾವನೆ ಮಾಡ್ತಾ ಇದ್ರಿ. ಈ ದೇಶಕ್ಕೆ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಆಗಿತ್ತಾ ಅಥವಾ ರಾಮ ಮಂದಿರ ಇಂಪಾರ್ಟೆಂಟ್ ಆಗಿತ್ತಾ? ಒಂದು ಕಡೆ ಎರಡನೇ ಕಡೆ ಬರ್ತಾ ಇರುವಂಥ ಪ್ರಶ್ನೆ, ಎರಡನೇ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ ಈ ಬಾರಿ ಚುನಾವಣೆ ಹೋಗೋದು ರಾಮ ಮಂದಿರ ವರ್ಸಸ್ ಗ್ಯಾರಂಟಿ ಮೇಲೆ ಚುನಾವಣೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಏನು ಸರ್? ರಾಮ ಮಂದಿರ ಅನ್ನೋದು ನಮ್ಮ ಒಂದು ಈ ದೇಶದ ಭಾವಿಕತೆಯ ಒಂದು ನಮ್ಮ ಮಂದಿರು. ಗ್ಯಾರಂಟಿಯನ್ನು ಹೊಟ್ಟಿಪಾಡಿಗೆ ಈ ಕರ್ನಾಟಕ ರಾಜ್ಯ ಸರ್ಕಾರ, ತೆಲಂಗಾಣ ಸರ್ಕಾರ ಕೊಟ್ಟಿರ್ತಕ್ಕಂಥ ಹೊಟ್ಟಿ ಸಾಕ್ತಾ ಇರೋದು, ಹೊಟ್ಟಿ ದೇವರು. ಇದು ಧರ್ಮ ದೇವರು, ಇದು ಹೊಟ್ಟಿ ದೇವರು. ಎರಡು ಹೋಲಿಕೆ ಮಾಡಿದರೆ ಯಾಕೆ ಚುನಾವಣೆ ಅಸ್ತ್ರವಾಗುತ್ತೆ, ಯಾಕೆ ಅಜೆಂಡವಾಗುತ್ತೆ? ಜನ ಬಯಸುವುದು ಆರೋಗ್ಯ, ದಿನನಿತ್ಯದ ಜೀವನ, ಆಹಾರ. ಇದು ಸರಿಯಾದ ಪ್ರಮಾಣದಲ್ಲಿ ಯಾವುದೇ ವ್ಯಕ್ತಿಗೆ ದೊರಕೊಂತ ಹೋದ್ರೆ ಅಲ್ಲಿ ಶಾಂತಿ, ಅಭಿವೃದ್ಧಿ ಇರ್ತದೆ. ಈ ಗ್ಯಾರಂಟಿ ಯೋಜನೆ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ಮಹಿಳೆಯರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಉಚಿತ ಪ್ರವಾಸಕ್ಕೆ ಅವಕಾಶ ಮಾಡಿಕೊಡ್ತು. ಶಕ್ತಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದು ತಮಗೂ ಗೊತ್ತು, ಇಡೀ ರಾಜ್ಯದ ಜನತೆಗೆ ಗೊತ್ತು. ಅವಾಗ ಮೋದಿಯವ್ರು ಬಂದು ಸಿದ್ದರಾಮಯ್ಯನವರ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು, ಕರ್ನಾಟಕ ಸರ್ಕಾರವನ್ನು ದಿವಾಳಿ ಮಾಡ್ತಾರೆ ಇವರು ಅಂತ ಹೇಳಿದರು. ಮೋದಿಯವರು ಹೇಳಿದ ಕೆಲವೇ ದಿನಗಳಲ್ಲಿ ತಾವು ಕೂಡ ಗ್ಯಾರಂಟಿ ಘೋಷಣೆ ಮಾಡಕತ್ತಿದ್ರು. ಈ ಒಂದು ಶಕ್ತಿ ಯೋಜನೆಯನ್ನು ಘೋಷಣೆ ಮಾಡಿದಾಗ ಇದನ್ನು ಭಾಳ ದೇವಸ್ಥಾನಕ್ಕೆ, ಆಮೇಲೆ ಒಂದು ಕಡೆ ಹೆಣ್ಮಕ್ಳು ಹೇಳ್ತಾ ಇಲ್ಲ, ನಾವು ದುಡ್ಡಿಲ್ಲ, ನಾವು ಬೇರೆ ಆರಾಮಿಲ್ದವ್ರನ್ನ ಮಾತಾಡ್ಸೋಕ್ಕೆ ಹೋಗೋಕ್ಕಾಕಿದ್ದಿಲ್ಲ, ತೋರ್ಸೋಕ್ಕಾಕಿದ್ದಿಲ್ಲ ಅಂಥ ಅದೋ ಗತಿಗಿತ್ತು ನಮ್ಗೆ. ಈಗ ಅದು ಅನುಕೂಲ ಹೆಚ್ಚಾಗುತ್ತಂತೇಳಿ ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಪತ್ರದ ಮುಖಾಂತರ ಸಿದ್ದರಾಮಯ್ಯನವ್ರಿಗೆ ಬರೆದ್ರು. ಅವರು ನೀವೇನು ಇದನ್ನು ಅನುಷ್ಠಾನಕ್ಕೆ ತಂದಿರಿ ಶಕ್ತಿ ಯೋಜನೆ, ಇದರಿಂದ ಭಾಳ ಅಭಿವೃದ್ಧಿ ಆಗ್ತದೆ. ಮಹಿಳೆಯರು ಮನೆಯಿಂದ ಹೊರಗೆ ಬರ್ತಾರೆ, ದೇವಸ್ಥಾನಕ್ಕೆ ಬೇರೆ ಬೇರೆ ಕಡೆ ಹೋಗಿ ಬರ್ತಾರೆ. ನಮ್ಮಲ್ಲಿ ಹುಂಡಿ ಕೂಡ ಹೆಚ್ಚಾಗ್ತಾಯಿದೆ, ಸಣ್ಣ ಪುಟ್ಟ ಖರೀದಿ ಕೂಡ ಹೆಚ್ಚಾಗ್ತಾಯಿದೆ. ಅಂದರೆ ಒಂದು ನಿಮಿಷ ಇದ್ರ ಬಗ್ಗೆ ನಾನು ಸ್ವಲ್ಪ ಕ್ಲಾರಿಫೈ ಒಂದು ನಿಮಿಷ ಇದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಟ್ಟುಬಿಡ್ತೇನೆ. ವೀರೇಂದ್ರ ಹೆಗಡೆ ಅವರು ಹೇಳಿದ ಪ್ರಕಾರದಿಂದ ನೋಡಿದರೆ ಜನ ಬರ್ತಾರೆ, ದೇವಸ್ಥಾನಕ್ಕೆ ಹುಂಡಿಯ ಇಂಪಾರ್ಟೆಂಟ್ಗಿಂತ ಅಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಹೆಚ್ಚಾಗ್ತದೆ. ತೆಂಗಿನಕಾಯಿ ಆಗಿರಲಿ, ಬಾಳೆಹಣ್ಣು ಆಗಿರಲಿ, ಅಲ್ಲಿ ದಿನಸಿಗಳನ್ನು ಏನು ವ್ಯಾಪಾರಸ್ಥ ಮಾಡ್ತಾರೆ, ಅವರ ಹೊಟ್ಟಿಪಾಡನ್ನು ತುಂಬುತ್ತಾ ಇದೆ. ಈ ಮಹಿಳೆಯರು ಹೊರಗಡೆ ಬರೋದ್ರಿಂದ ಪುರುಷರಾದರೆ ಹೋಗಿ ನಮಸ್ಕಾರ ಮಾಡಿದ್ರು, ಜೈ ಅಂದರು, ರೈಟ್ ಅಂದರು, ಈ ರೀತಿ ಆಗುತ್ತೆ. ಮಹಿಳೆಯರಿಂದ ಅನುಕೂಲ ಆಗ್ತಾ ಇದೆ ಅಂತ ಕ್ಲಾರಿಫೈ ಕೊಟ್ಟಿರಬೇಕು ಅವರು. ಹೇಳಿ ಸರ್. ಮಹಿಳೆಯರು ಬೇರೆ ಕಡೆ ಕಾಲೇಜಿಗೆ ಹೋಗಲಿ, ಶೈಕ್ಷಣಿಕವಾಗಿ ಅಥವಾ ಕೆಲಸಕ್ಕೆ ಹೋಗುವಾಗ ದೊಡ್ಡ ಅನುಕೂಲ ಆಗ್ತಾಯಿದೆ. ಅದರಿಂದ ಭಾಳ ಅಭಿವೃದ್ಧಿನೂ ಆಗ್ತದೆ. ಮತ್ತು ಹಿಂದವರು ಆಸ್ತಿ ಭಾಳ ಮಾಡಿದ್ರು, ಇವರೆಲ್ಲ ಮಾರಕತ್ತಾರೆ. ರೈಲ್ವೆ ಮಾರಿದರು, ಏರ್ಪೋರ್ಟ್ ಲೀಸ್ ಕೊಡೋಗ್ತಾ ಇದ್ದಾರೆ, ಸ್ಟೇಟ್ ಬ್ಯಾಂಕ್ ಎಲ್ಲ ರಾಷ್ಟ್ರೀಕರಣ ಹಿಂದಲವ್ರು ಮಾಡಿದ್ರು, ಇವರು ಪ್ರೈವೇಟೈಸ್ ಮಾಡ್ತಾಯಿದ್ದಾರೆ. ನಮ್ಮ ರಾಜ್ಯದಾಗ ಭಾಳ ಜನ ಬ್ಯಾಂಕ್ಗಳು, ಕೆನರಾ ಬ್ಯಾಂಕ್ ಇದು ಹೋಯಿತು, ಸಿಂಡಿಕೇಟ್ ಬ್ಯಾಂಕ್ ಹೋಯಿತು, ಹಿಂಗೆ ಹಲವಾರು ಬ್ಯಾಂಕ್ಗಳು ಹೋದವು. ಸರಿ ಸರ್, ನನ್ನ ಎರಡನೇ ಪ್ರಶ್ನೆಗೆ ತಾವು ಉತ್ತರ ಅಂದಿದ್ದಿಲ್ಲ. ಮಂದಿರ್ ವರ್ಸಸ್ ಗ್ಯಾರಂಟಿ ಮೇಲೆ ಚುನಾವಣೆ ಆಗುತ್ತೆ ಅಂತ ಈಗ ಕೆಲವೊಂದಿಷ್ಟು ರಾಜಕಾರಣಿಗಳು ಪ್ರಶ್ನೆಗಳನ್ನು ಗೆತ್ತಾ ಇದ್ದಾರೆ. ಏನು ಸರ್ ಈ ವಿಷಯ ಯಾಕೆ ಗ್ಯಾರಂಟಿ? ನೋಡ್ರಿ, ನನಗೆ ಮೊನ್ನೆ ಒಬ್ಬರು ವಯಸ್ಸಾದ ಹೆಣ್ಮಗಳು ಭೇಟಿಯಾಗಿದ್ಲು. ಅವ್ರಿಗೆ 2,000 ರೂಪಾಯಿ ಬರೋದ್ರಿಂದ ಔಷಧಕ್ಕೆ ಅನುಕೂಲ ಆಯ್ತು. ಮೊಮ್ಮಕ್ಕಳು ಏನಾರ ಕೇಳ್ತಿರ್ತಾರೆ, ಕೊಡೋಕೆ ಅನುಕೂಲ ಆಯ್ತು. ಯಾರಿಗಾರ ಏನಾರ ಕೈಲೇ ಕೊಡ್ಬೇಕಂದ್ರೆ ಕೈಯಾಗ ದುಡ್ಡು ಬೇಕು, ದುಡ್ಡು ಇರ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೊಂದು ಶಕ್ತಿ ಕೊಟ್ಟಂಗೆ ಅದು. ಅದರಿಂದ ಬರೀ ಅವರಷ್ಟೇ ಶಕ್ತಿ ಇರೋದಿಲ್ಲ, ಉಳಿದ ಅಭಿವೃದ್ಧಿನೂ ಕೂಡ ಆಗ್ತದಂತ ಜನ ಹೇಳ್ತಾರೆ. ಒಂದು ನೀವು ಯಾವುದೋ ಮಾರ್ಕೆಟ್ಗೆ ಹೋಗ್ರಿ, ಜಾತ್ರೆಗೆ ಹೋಗ್ರಿ, ಸಂತಿ ಮಾಡೋಲ್ಲಿ ಹೋಗ್ರಿ, ಅವರು ಏನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದು ಸತ್ಯ ಇರುತ್ತೆ. ಸರಿ, ಈ ಬಾರಿ ಒಂದು ಕಡೆ ಶಿವಮೊಗ್ಗದಲ್ಲಿ ಬಂಡಾಯ, ಮಧು ಬಂಗಾರಪ್ಪನವರ
ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಕಣದಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ BSY ವರ್ಸಸ್ KS ಈಶ್ವರಪ್ಪನವರಿಗೆ ಬಂಡಾಯ ಹುಟ್ಟಿಕೊಂಡಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅವಕಾಶವನ್ನು ಕೊಡುತ್ತೇವೆ ಅಂತ ಹೇಳಿ ನಿರಾಕರಿಸಿದ್ದಾರೆ. ನಾನೇ ಗೆಲ್ಲಿಸ್ತೀನಿ ಅಂತ ಕೂಡ ನನಗೆ ಮಾತು ಕೊಟ್ಟಿದ್ರು. ಆದರೆ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಅವರನ್ನು ಟಿಕೆಟ್ ಕೊಡಿಸೋದಲ್ಲಿ ಯಶಸ್ವಿ ಆದರು. ನನ್ನ ಮಗನಿಗೆ ನಿರಾಸೆ ಮಾಡಿದರು. ಅವರ ಮಗನ ವಿರುದ್ಧವಾಗಿ ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಪ್ಲಸ್ ಆಗ್ಬೋದು, ಏನು ಮೈನಸ್ ಆಗ್ಬೋದು? ಅದು ಭಾಳ ಮಹತ್ವ ಪ್ರಶ್ನೆನ ತಾವು ಕೇಳಿರಿ. ಏನಾಗುತ್ತಂದರೆ ಈಗ RSS BJPಯ ಕಟ್ಟಾಳು ಈಶ್ವರಪ್ಪನವರು. ಎಸ್, ಅವರು ಭಾಳ ವರ್ಷದಿಂದ BJPಗೆ ಇದ್ದವರು. BJPಯ ಕಾರ್ಯಕರ್ತರಾಗಿ, ನಾಯಕರಾಗಿ, ಧುರೀಣರಾಗಿ, ಉಪಮುಖ್ಯಮಂತ್ರಿವರೆಗೂ ಈಶ್ವರಪ್ಪನವ್ರು ಬಂದವರು. ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸೇವೆಯನ್ನು ಸಲ್ಲಿಸ್ಯಾರ. ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಅವ್ರಿಗೆ BJP RSS ಈಶ್ವರಪ್ಪನವ್ರಿಗೆ. ಎಸ್, BY ರಾಘವೇಂದ್ರಗೂ ಕೂಡ, ಯಡಿಯೂರಪ್ಪನವ್ರಿಗೂ ಕೂಡ ಕಾರ್ಯಕರ್ತರು ಯಾರು? RSS BJP. ಹೌದು, ಅವರು ದ್ವಂದ್ವ ರೀತಿಯಲ್ಲಿ ಉಳಿದು ಬಿಡ್ತಾರೆ ಕಾರ್ಯಕರ್ತರು. ಈಶ್ವರಪ್ಪನ ಹಿಂಬಾಲಕರು ಭಾಳ ವರ್ಷದಿಂದ ಈಶ್ವರಪ್ಪರು BJPಯಲ್ಲಿ ದೊಡ್ಡ ಮಟ್ಟದ ನಾಯಕರು. ಅವರಿಂದ ಹೋಗ್ತಾರೆ. ಯಡಿಯೂರಪ್ಪನಿಂದ ಇದ್ದಂಥವ್ರು ಯಡಿಯೂರಪ್ಪ ಅವ್ರ ಜೊತೆ ಹೋಗ್ತಾರೆ. ಆವಾಗ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಜಯ ನಿಶ್ಚಿತ. ಅಷ್ಟೇ ಅಲ್ಲ, ನಾವು ಯಾವಾಗಲೂ ಜನಸಾಮಾನ್ಯರೊಂದಿಗಿದ್ದೀವಿ. ಶಿವರಾಜ್ ಕುಮಾರ್, ಮಧು ಬಂಗಾರಪ್ಪ ಅವರ ತಂದೆಯವರು ಕೂಡ ಭಾಳ ದೊಡ್ಡ ವ್ಯಕ್ತಿ. ಹೌದು, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು. ಅವರು ಜನಸಾಮಾನ್ಯವರು, ಆಶ್ರಯ ಯೋಜನೆ, ಆರಾಧನೆ, ಹಿಂಗೆ ಭಾಳ ಇದನ್ನು ಕೊಟ್ಟಂಥವ್ರು ಬಂಗಾರಪ್ಪನವರು. ಸರಿ ಸರ್, ತಾವು ಹೇಳ್ತಾ ಇದ್ರಿ ಇದೇ ಆ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. 2014ರಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡಿದರು. ಸ್ಪರ್ಧೆ ಮಾಡಿದಾಗ ಸಂದರ್ಭದಲ್ಲಿ ರಿಪೀಟ್ ಮರಳಿಯವರು ಬೆಂಗಳೂರು ಕಡೆ ಹೋದಂಥವ್ರು ವಾಪಸ್ ಬಂದಿಲ್ಲ ಅಂತ ಹೇಳಿದರು. 2014 ಸ್ಪರ್ಧೆ ಮಾಡಿ ಅವರು ಬೆಂಗಳೂರು ಮುಖ ನೋಡಿದವರು ವಾಪಸ್ ಬಂದಿಲ್ಲ. 2019ರಲ್ಲಿ ಈಗಿನ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಮೈತ್ರಿ ಅಭ್ಯರ್ಥಿಯಾಗಿ JDS ಪಕ್ಷದಿಂದ ಬಾವುಟ ಮೇಲೆ, ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಿದರು. ಅವಾಗೂ ಕೂಡ ಅವರು ವಿಜಯಶಾಲಿ ಆಗಲಿಲ್ಲ, ಪರಾಭವಗೊಂಡರು. ಈಗ ಗೀತಾ ಶಿವರಾಜ್ ಕುಮಾರ್ ಅವರು ತಗೊಂಡ್ಬಂದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ವಿನ್ ಆಗಲಿಕ್ಕೆ ಹಿಂದಗಡೆ ಇದ್ದಿರ್ತಕ್ಕಂಥ ಆ್ಯಕ್ಟ್ರೆಸ್ಗಳು, ಪ್ರೊಡ್ಯೂಸರ್ಸ್ಗಳು, ರೈಟರ್ಸ್ಗಳು ಅವರು ಬಂದು ಪ್ರಚಾರ ಮಾಡ್ತಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನವ್ರಿಗೆ ಕ್ಯಾಂಡಿಡೇಟ್ ಸಿಗಲಿಲ್ಲ. ಅದಕ್ಕೆ ಹಾಕಿದ್ದಾರೆ. ಕುಮಾರ್ ಬಂಗಾರಪ್ಪನವ್ರಿಗೆ ಮಣ ಹಾಕಿದ್ರು. ಕುಮಾರ್ ಬಂಗಾರಪ್ಪ ಒಳಗಾಗಲಿಲ್ಲ. ಗೀತಾ ಶಿವರಾಜ್ ಕುಮಾರ್ ಅವರು ಮಣ ಹಾಕಿದ್ದಾರೆ, ಅವರು ಒಳಗಾಗಿದ್ದಾರೆ ಅಂತ ನಿಮ್ಮ ಕಾಂಗ್ರೆಸ್ ಮೇಲೆ ಒಂದು ಇಲ್ಲ ಅದೆಲ್ಲ ಶುದ್ಧ ಸುಳ್ಳು. ಈಗಾಗಲೇ JDSನ ಪ್ರಭಾವ ಎಲ್ಲಿಯೂ ಇಲ್ಲ ಅನ್ನೋದಕ್ಕೆ ನೀವು ಹೇಳೋದ ಒಂದು ಉದಾಹರಣೆ. ಮಧು ಬಂಗಾರಪ್ಪನವರಾಗಲಿ, ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು JDSನಿಂದ ಸ್ಪರ್ಧಿಸಿದಾಗ ಸೋತರು. ನೋಡಿರಿ, ಮಧು ಬಂಗಾರಪ್ಪನವರು ಗೆದ್ದು ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂಥವರ ಸೋದರಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಅಲ್ಲಿ ಭಾಳ ನಮ್ಮ ಪಕ್ಷ ಒಡನಾಟದ, ಅವ್ರದ್ದೇ ಆದ ಹೆಸರಿದೆ. ಅದ್ರ ಜೊತೆಯಲ್ಲಿ ಮಧು ಬಂಗಾರಪ್ಪನವರು ಅದರಲ್ಲಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಗ್ಯಾರಂಟಿಗಳು ಕೂಡ ಕೆಲಸ ಮಾಡ್ತವೆ. ಹೀಗಾಗಿ ಯಾರ ಇರಲಿ ಅಲ್ಲಿ ಕಾಂಗ್ರೆಸ್ ಜಯ ಖಚಿತ ಅಂತ ಎಲ್ಲರೂ ಹೇಳ್ತಾ ಇರೋದು. ಸರಿ ಸರ್, ನಾನು ಮರಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಯಾಕಂದರೆ ಶರಣಪ್ಪ ಕೊಟಗಿಯವರ ವಿಚಾರಗಳನ್ನು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 73ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಕಡೆ ಬಂದರು. ನೀವು ಎಲ್ಲರೂ ತ್ಯಾಗ ಮಾಡಿ ಎಲ್ಲರೂ ಸ್ವಾಗತ ಕೋರಿದ್ರಿ. ಅಂದರೆ 73ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ 9 ತಿಂಗಳವರೆಗೆ 4 ಒಂದು ವಾರ ಬೆಳವಣಿಗೆಯಲ್ಲಿ ಟಿಕೆಟ್ ಗಿಟ್ಟಿಸ್ಕೊಂಡ್ಬಿಟ್ರು. ಅಲ್ಲಿ ಎಲ್ಲ ಮತ್ತೆ ಹೋಳಿ ಮಹೇಶ್ ತೆಂಗಿನಕಾಯಿಯವರಿಗೆ, ಭಾರತೀಯ ಜನತಾ ಪಕ್ಷದವರಿಗೆ ವಿಜಯೋತ್ಸವ. ನಂತರ ಅಲ್ಲಿಂದ 9 ತಿಂಗಳು ನಿಮ್ಮ ಪಕ್ಷದಲ್ಲಿ MLC ಸ್ಥಾನ ಪಡೆದುಕೊಂಡು
ಕಾರ್ಯನಿರ್ವಹಿಸ್ತಾ ಇದ್ರು. ಮತ್ತು ಬೇರೆ ಬೇರೆ ಒಂದು ಬೆಳವಣಿಗೆ ಆಯಿತು, ಅಲ್ಲಿಂದ ಮರಳಿ ಘರ ವಾಪಸಿ ಆಗಿಬಿಟ್ರು. ಹಾವೇರಿ ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ರು, ಧಾರವಾಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿದ್ರು, ಬೆಳಗಾವಿಗೂ ಕೂಡ ಅಪ್ಲಿಕೇಶನ್ ಹಾಕಿದ್ರು. ಅಲ್ಲಿನೂ ಸಿಗಲಿಲ್ಲ, ಇಲ್ಲಿನೂ ಸಿಗಲಿಲ್ಲ, ಅತಂತ್ರ ಆಗಿಬಿಟ್ರು. ಯಾಕೆ ಸರ್? ಆ್ಯಕ್ಚುಲಿ ಈ ಪ್ರಶ್ನೆ ನಿಮಗೆ ಅವೈಲೇಬಲ್ ಆಗೋದಿಲ್ಲ. ಆದರೆ ನಿಮಗೆ ಬರಮಾಡಿಕೊಂಡಿದ್ದು ವಾಪಸ್ ಹೋಗಿದ್ದಷ್ಟೇ ಅವೈಲೇಬಲ್ ಆಗುತ್ತೆ. ಅವರು ಪಕ್ಷದ ಆಂತರಿಕ ಸಮಸ್ಯೆಗಳ ಬಗ್ಗೆ ನಿಮಗೆ ಅವೈಲೇಬಲ್ ಆಗೋದಿಲ್ಲ. ಆದರೂ ಕೂಡ ನಿಮ್ಮ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ನಡ್ಕೊಂಡ್ರಿ, ಆಮೇಲೆ ಯಾವ ರೀತಿ ಗೌರವ ಕೊಟ್ರಿ, ನಂತರ ಅವ್ರಿಗೆ ಈಗ ಏನಾಗ್ತಾ ಇದೆ ಸರ್? ಒಬ್ಬ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಈ ಹಿಂದೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಉಮೇದುವಾರಿಕೆ ಆಗದೇ ಇರುವ ಇದು ಅವರಿಗೆ ಗಟ್ಟಿಯಾಗಿ ಗೊತ್ತಾಗಿತ್ತು, ಜಗದೀಶ್ ಶೆಟ್ಟರ್ ಅವ್ರಿಗೆ. ಆವಾಗ ಅವರು ಕಾಂಗ್ರೆಸ್ ಪಕ್ಷದವ್ರಿಗೆ ಸಂಪರ್ಕಕ್ಕೆ ಬಂದಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಅವಮಾನ ಆಗಬಾರ್ದಂತ ಹೇಳಿ ಪಕ್ಷದವರು ಅವರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತಕ್ಷೇತ್ರದಿಂದ ವಿಧಾನಸಭೆಯ ಕಾಂಗ್ರೆಸ್ ಪಕ್ಷದ ಉಮೇದುವಾರನಿಂದ ಘೋಷಣೆ ಮಾಡಿದರು. ಮುಂದೆ ಅವರು ಅಲ್ಲಿ ಏನೇನೋ ಆಗಿ ಅವರು ಸೋತರು. ಜಗದೀಶ್ ಶೆಟ್ಟರು ಹೀನಾಯವಾಗಿ ಸೋತರು, 38,000 ಅಂತರ ಮತಗಳಿಂದ. ಸೋತ ನಂತರ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಜಗದೀಶ್ ಶೆಟ್ಟರ್ನವ್ರಿಗೆ ಸೋತದ್ದು ಅನ್ನು ಪರಿಗಣಿಸಲೇ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡೋಣ ಅಂತೇಳಿ ವಿಧಾನ ಪರಿಷತ್ತಿನ ಸದಸ್ಯನೆಂದು ನಾಮಕರಣ ಗೆಲ್ಲಿಸಿದ್ರು ಅವ್ರನ್ನ. ಆದರೆ ಅವರು ಮತ್ತೆ ಹೋದರು. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ದೊಡ್ಡ ಪಾಠ ಆಗ್ಯದ ಅಂತೇಳಿ ವರಿಷ್ಠರು ಇದು. ಆದರೆ ಈ ವಿಷಯದಲ್ಲಿ ಏನು ನಿರ್ಧಾರ ತಗೋತಾರೆ ವರಿಷ್ಠರು ವಿಚಾರ ಮಾಡಿ ನಿರ್ಧಾರ ತಗೋತಿರ್ತಾರೆ. ಸರಿ ಸರ್, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈರಣ್ಣ ಮತ್ತಿಕಟ್ಟಿಯವರ ಸಹೋದರ ಶರಣಪ್ಪ ಕೊಟಗಿಯವರಿಗೆ ಅವಕಾಶ ಸಿಕ್ಕರೆ, ಬಿಫಾರ್ಮ್ ಸಿಕ್ಕರೆ, ಈ ಕ್ಷೇತ್ರದ ಚರಿತ್ರೆ ಬ್ಲೂ ಪ್ರಿಂಟ್ ಯಾವ ರೀತಿ ಬದಲಾವಣೆ ಆಗ್ಬೋದು, ಬದಲಾವಣೆಯ ಹಾದಿ ಮೇಲೆ ಹೋಗ್ಬೋದು? ನಾನು ಅದನ್ನು ಭಾಳ ಸಂತೋಷದಿಂದ ಹೇಳ್ತೀನಿ. 1999ರಾಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸೋದರರು ವೀರಣ್ಣ ಮತ್ತಿಕಟ್ಟಿಯವರು ಇಲ್ಲಿ ಸ್ಪರ್ಧೆ ಮಾಡಿದರು. ಅದರೆಲ್ಲಕ್ಕಿಂತ ಹೆಚ್ಚಾಗಿ 1986ರಿಂದ ಅಖಂಡ ಧಾರವಾಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ನಾನು ಪಕ್ಷ ಎಲ್ಲೆಲ್ಲಿ ನನಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೆ, ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ, ಹುಬ್ಬಳ್ಳಿ ಧಾರವಾಡ ಶಹರ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಾ ಬಂದ ನಾನು ಪ್ರದೇಶ ಕಿಸಾನ್ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷನಾಗಿ ಕೂಡ ಎಲ್ಲ ಕಡೆ ಸಂಪರ್ಕ ಹೊಂದಿದ ನಾನು ಧಾರವಾಡ ಲೋಕಸಭಾ ಮತಕ್ಷೇತ್ರದ 8 ವಿಧಾನಸಭೆ ಮತಕ್ಷೇತ್ರದಲ್ಲಿ ನನ್ನದೇ ಆದ ಸ್ನೇಹಿತರು, ಆತ್ಮೀಯ ಕಾರ್ಯಕರ್ತರು, ಸಂಬಂಧಿಕರ ಸಂಬಂಧ ಒಳ್ಳೆಯ ರೀತಿ ಇದೆ. ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷನಾದ ನಾನು ಬೇರೆ ಸಮಾಜದ ಸರ್ವರೊಂದಿಗೂ ಸೌಹಾರ್ದತೆಯಿಂದ ಮೊದಲಿನಿಂದ ಬಂದಿದ್ದರಿಂದ ನಾನು ಪ್ರಹ್ಲಾದ್ ಜೋಶಿಯವರು ಏನೇ ನಾಟಕ ಮಾಡಿ ತಿನ್ಕ್ಯಾಡಿದರೂ ಕೂಡ ಅವರು ಗೆಲ್ಲಕ್ಕಾಗಲ್ದಂಗೆ ನಮ್ಮ ಕಾರ್ಯಕರ್ತರು, ನಮ್ಮ ಸಂಬಂಧಿಕರು, ನನ್ನ ಸ್ನೇಹಿತರು ಈಗಾಗಲೇ ತಮ್ಮದೇ ಆದ ಪರಿಶ್ರಮ ವಹಿಸಿ ತಯಾರಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಗ್ಯಾರಂಟಿ ಕೂಡ ಕಾರ್ಯರೂಪಕ್ಕೆ ಬರ್ತಾವೆ. ಅಷ್ಟೇ ಅಲ್ಲ, ನಮ್ಮ ಸಂತೋಷ್ ಲಾಡ್ ಅವರು ಭಾಳ ಕ್ರಿಯಾಶೀಲ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ವಿನಯ್ ಕುಲಕರ್ಣಿ ಕೂಡ ಪ್ರಭಾವಿ ನಾಯಕರು, ರೈತ ನಾಯಕ ಕೋನ್ ರೆಡ್ಡಿ ಅವರು, ನಾವು ಹ್ಯಾಟ್ರಿಕ್ ಹೀರೋ ಅಂತ ಹೇಳ್ತೀವಿ ಯಾರು ಪ್ರಸಾದ್ ಅಬ್ಬಯ್ಯವರು ಸತತ 3 ಬಾರಿ ಅವ್ರು ಜಯ ಗಳಿಸಿದ್ದಷ್ಟೇ ಅಲ್ಲ, ಅವರು ಭಾಳ ಕ್ರಿಯಾಶೀಲರು, ಭಾಳ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲರ ಸಹಕಾರ, ನಾನು ಇಟ್ಕೊಂಡಂಥ ಸಂಪರ್ಕ, ನನ್ನ ಗೆಲುವು ಖಚಿತ ಅಂತೇಳಿ ನಾನು ತಮ್ಮ ಮೂಲಕ ಹೇಳ್ತೀನಿ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ನನ್ನ ಸಂದರ್ಶನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಕೊನೆಯ ಪ್ರಶ್ನೆದೊಂದಿಗೆ ನಾನು ಬರ್ತಾ ಇದ್ದೇನೆ. ಪ್ರಹ್ಲಾದ್ ಜೋಶಿ 4 ಬಾರಿ ಸಂಸದರಾಗಿ 5ನೇ ಬಾರಿ ಗದ್ದುಗೆ ಏರಿದರು. ಈ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಮುಂಚಿತವಾಗಿ ಟಿಕೆಟ್ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಬಿಫೋರ್ ಆಗಿ
ಅಭ್ಯರ್ಥಿ ನಾನೇ ಅಂತ ಮತ್ತು ನಾನೇ ಅನ್ನೋದವ್ರಿಗೆ ನಂಬಿಕೆ ಆಗಿರ್ತಕ್ಕಂಥ ವಿಶ್ವಾಸದ ಮೇರೆಗೆ ಮತ್ತು ಸಂಸದರಿಗೆ ಕೆಲಸ ಮಾಡ್ತಾ ಇರೋದು ಮತ್ತು ಸಚಿವರಿಗೆ ಕೆಲಸ ಮಾಡ್ತಾ ಇದ್ದವರು ಈ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಈ ಕರ್ನಾಟಕಕ್ಕೆ ಸಚಿವರಾಗಿರ್ತಕ್ಕಂಥ ಸಂದರ್ಭದಿಂದ ಏನು ಕೊಡುಗೆಗಳನ್ನು ಅತಿ ಹೆಚ್ಚು ಅಪಾರವಾಗಿ ತಂದಿದ್ದಾರೆ ಇಲ್ಲಿಗೆ. ಅವ್ರ ಬಗ್ಗೆ ಜನಸಾಮಾನ್ಯರು ಮಾತನಾಡುವುದೇನೆಂದರೆ ಪ್ರಹ್ಲಾದ್ ಜೋಶಿಯವರು ಬರೇ ಒಬ್ಬ ಸಚಿವರಲ್ಲ, ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆ ಒಂದು ಉತ್ತಮ ಸಂಬಂಧ ಇಟ್ಕೊಂಡವರು. ಅವರು ಬೇಕಾದಷ್ಟು ಕೆಲಸವನ್ನು ಧಾರವಾಡ ಲೋಕಸಭೆಗೆ ಮಾಡ್ಬೋದಿತ್ತು. ವಿಶೇಷ ಅನುದಾನ ತರ್ಬೋದಿತ್ತು, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರ್ಬೋದಿತ್ತು. ಹೀಗೆ ಇನ್ನೂ ಹಲವಾರು ನೆನಪಿಡುವಂಥ ಕೆಲಸವನ್ನು ಅವರು ಮಾಡ್ಬೋದಿತ್ತು. ಅವರಿಗೆ ಆ ಶಕ್ತಿ ಇತ್ತು. ಆದರೆ ಅವರ ನಿಷ್ಕಾಳಜಿಯಿಂದ ಅವರು ಹಿಂದೂ ಮುಸ್ಲಿಂ ಇದನ್ನು ಗಲಭೆ ಮಾಡೋರು ಮುಂದಾದರು. ಆ ಒಂದು ಉದ್ದೇಶದಿಂದ ಅವರು ಧಾರವಾಡ ಮತಕ್ಷೇತ್ರಕ್ಕೆ, ಲೋಕಸಭೆ ಮತಕ್ಷೇತ್ರಕ್ಕೆ ಯಾವುದೇ ಎದ್ದು ಕಾಣುವಂಥ ಕೆಲಸವನ್ನು, ನೆನಪಿಡುವಂಥ ಕೆಲಸವನ್ನು, ಜನಕ್ಕೆ ಉಪಯೋಗ ಆಗುವಂಥ ಕೆಲಸವನ್ನು ಯಾವುದೂ ಮಾಡಿಲ್ಲ ಅಂತ ಜನ ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲೆಯಲ್ಲಿ ಬಿ ಜೆ ಪಿಯಲ್ಲಿ 2 ಪಂಗಡಗಳು ಎದ್ದು ಕಾಣ್ತವೆ. ಒಂದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ, ಬಿ ಎಲ್ ಸಂತೋಷ್ ಅಂದರೆ ಪ್ರಹ್ಲಾದ್ ಜೋಶಿ ಅವ್ರದ್ದು, ಅವ್ರ ಕಡೆ ತೆಂಗಿನಕಾಯಿಯವರು, ಬೆಲ್ಲದವರು, ಅದು ಒಂದು ಪಂಗಡ. ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ದು ಒಂದು ಬಣ, ಅವ್ರ ಕಡೆ ಚಿಕ್ಕನಗೌಡರು, ಶಂಕರ್ ಮುನಿಯನ್ಕೊಪ್ಪ ಸಾಹೇಬರು, ಅವ್ರದ್ದೊಂದು ಬಣ. ಹೀಗೆ 2 ಪಂಗಡಗಳಾಗಿಬಿಟ್ಟವ್ರು. ರನ್ನಿಂಗ್ ಶಾಸಕರದು, ಮಾಜಿ ಶಾಸಕರು ಅವ್ರನ್ನ ಸೋಲಿಸ್ಬೇಕಂತಾರೆ, ಇವ್ರನ್ನ ಸೋಲಿಸ್ಬೇಕಂತ. ಅವ್ರನ್ನ ರಾಜಕೀಯವಾಗಿ ತುಳಿಬೇಕಂತೇಳಿ ಜೋಶಿಯವರು ಜಗದೀಶ್ ಶೆಟ್ಟರ್ ಮೇಲೆ ಮಾಡ್ತಾರೆ. ಜಗದೀಶ್ ಶೆಟ್ಟರು ಇಲ್ಲ, ಜೋಶಿಯವ್ರನ್ನ ನಾವು ಈ ಸರಿ ಸೋಲಿಸಲೇಬೇಕಂತ ಅವ್ರು ಅಂತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ನನಗೆ ವರಿಷ್ಠರು ನನ್ನನ್ನೇ ಲೋಕಸಭೆ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದರೆ ಇದು ಕೂಡ ಒಂದು ರೀತಿಯಲ್ಲಿ ಅನುಕೂಲ ಆಗ್ತದೆ ಅಂತ ನಾನು ತಮ್ಮ ಮೂಲಕ ಹೇಳ್ತೀನಿ. ಸರಿ ಸರ್, ಶಿವಮೊಗ್ಗದಲ್ಲಿ ಎದ್ದಿರ್ತಕ್ಕಂಥ ಬಂಡಾಯದ ಮೇರೆಗೆ ಈ ಕ್ಷೇತ್ರದಲ್ಲಿ ಅದೇ ಬಂಡಾಯ ಆಗುತ್ತೆ, ಇಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ತಾವು ಹೇಳ್ತಾ ಇದ್ದೀರಿ. ಆದರೆ ಅದನ್ನು ಕೆಲವೊಂದಿಷ್ಟು ಆಕಾಂಕ್ಷಿಗಳ ಫೈನಲ್ ಲಿಸ್ಟ್ನಲ್ಲಿ ನಾನು ಬರ್ತಾ ಇದ್ದೇನೆ. ಸತತವಾಗಿ 2 ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಲೋಕಸಭೆ ಚುನಾವಣೆಗೆ 2014-19 ಸ್ಪರ್ಧೆ ಮಾಡಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿ ಶಿವಲೀಲಾ ಕುಲಕರ್ಣಿ ಅವರಿಗೆ ಅವಕಾಶ ಸಿಗಬೇಕು. ಹೈಕಮಾಂಡ್ ಅವ್ರ ಬಗ್ಗೆ ಹೆಸರನ್ನು ಪ್ರಸ್ತಾವನೆ ಬಗ್ಗೆ ಅತಿ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದೆ. ಮೊದಲನೇ ಲಿಸ್ಟ್ನಲ್ಲಿ ತಮ್ಮ ಹೆಸರು ಬಂದಿದೆ, ಮೊದಲನೇ ಬಾರಿಲಿ. ಸೆಕೆಂಡ್ ಹೆಸರು ಬರೋದು ಅವ್ರು ಬರ್ತಾ ಇದೆ. ಥರ್ಡ್ ವಿನೋದ್ ಅಸೋಟಿ, ನವಲಗುಂದ ವಿಧಾನಸಭಾ ಕ್ಷೇತ್ರದ 2018 ಸಾಲಿನಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಪರಾಭವಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ, ಅವ್ರ ಹೆಸರು ಕೂಡ ಬರ್ತಾ ಇದೆ. ಆಮೇಲೆ GS ಮಾಲಿ ಪಾಟೀಲ್ ಅಂಥೇಳಿ, ಡಾಕ್ಟರ್ ಸಿಂಧನೂರಲ್ಲ, ಅದು ಬಿಜಾಪುರ ಮೂಲದವರು, ವಿಜಾಪುರ ಮೂಲದವರು, ಅವ್ರ ಹೆಸರು ಕೂಡ ಬರ್ತಾ ಇದೆ. ಇದರಲ್ಲಿ ನೋಡ್ತಾ ಹೋದರೆ ಆಮೇಲೆ ಮೋಹನ್ ಲಿಂಬಿಕಾಯಿ ಇವ್ರ ಹೆಸರುಗಳನ್ನು ಬರ್ತಾ ಇದೆ. ಈ 4 ಜನರಲ್ಲಿ ಒಂದು ವೇಳೆ ಶರಣಪ್ಪ ಕೊಟ್ಟಿಗೆಯವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನೀವು ಸ್ವಲ್ಪ ತಟಸ್ಥವಾಗಿರಬೇಕು ಅಂತ ನಿಮ್ಮ ಮೇಲೆ ಒಂದು ಮೆಸೇಜ್ ಹಾಕಿದಾಗ ನಿಮ್ಮ ನಿಲುವು, ನಿಮ್ಮ ವಿಶ್ವಾಸ, ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದ ನಂಬಿಕೆ, ಅಪಾರವಾದಂಥ ಗೌರವ ಮತ್ತು ಸೇವಾದಳದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಯಾವ ರೀತಿ ತಟಸ್ಥವಾಗಬಹುದು, ಕಾಂಗ್ರೆಸ್ ಗೆಲ್ಲುವಿಲಿಕ್ಕೆ, ಕಾಂಗ್ರೆಸ್ 5 ಗ್ಯಾರಂಟಿ ಪತಾಕಿ ಹಾರಿಸಲಿಕ್ಕೆ ಏನು ಪ್ರಯತ್ನ ಪಡ್ಬೋದು? ನೀವು ಹೇಳಿದ್ರಿ, ಶಾಸಕರಾದ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಅವರ ಧರ್ಮ ಪತ್ನಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿಯವರು, ಮೋಹನ್ ಲಿಂಬಿಕಾಯಿಯವರು, ಅಥವಾ ಯುವದೂರಿನ ವಿನೋದ್ ಅಶಿವಟಿಯವರು, ಇವರು ಯಾರಿಗೇ ಆದರೂ ಟಿಕೆಟ್ ಸಿಕ್ಕರೆ ಹೆಂಗೆ ಅಂತ ತಾವು ಡಾಕ್ಟರ್ GS ಮಾಲಿ ಪಾಟೀಲ್ ನಮ್ಗೆ ಎಷ್ಟೋ ನೋವಾಗಲಿ ವೈಯಕ್ತಿಕ, ನನಗೆ ಟಿಕೆಟ್ ಸಿಗದೇ ಇರ್ಬೋದು, ಸಿಕ್ಕರೆ ಸಂತೋಷ ಭಾಳ, ಸಿಗದೇ ಇದ್ದಾಗ ನೋವಾದರೂ ಕೂಡ ನಾನು ಶಕ್ತಿ ಮೀರಿ ಕುಲಕರ್ಣಿಯವರ ಧರ್ಮಪತ್ನಿಯವರಿಗಾರ ಸಿಗಲಿ, ವಿನೋದ್ ಅಸೂಟಿ ಅವರಿಗಾರ ಸಿಗಲಿ, ಮಾಲಿ ಪಾಟೀಲ್ರಿಗಾರ ಸಿಗಲಿ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀ ಮೋಹನ್ ಲಿಂಬಿಕಾಯಿರವ್ರಿಗಾರ ಸಿಗಲಿ, ಅಥವಾ ವರಿಷ್ಠರು ಯಾರಿಗಾರ ಟಿಕೆಟ್ ಕೊಡಲಿ, ಅವ್ರನ್ನ ಗೆಲ್ಲಿಸಲು ನಾನು ನನ್ನೊಂದಿಗೆ ಸ್ನೇಹಿತರ ಪಡೆ
ನನಗೆ ಎಲ್ಲ ತಾಲೂಕಿನಾಗ ಎಷ್ಟು ಜನ ಪರಿಚಯ ಅದಾರ ಅವ್ರನ್ನೆಲ್ಲ ಕಟ್ಕೊಂಡು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿ ಧಾರವಾಡದಲ್ಲಿ ಗೆಲ್ಲಲು ಸಹಕಾರ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಇಂಡಿಯಾ ಅಲೈನ್ಸ್ ಗೆಲ್ಲುತ್ತೆ? ಹೊರ ರಾಜ್ಯದಲ್ಲಿ, ಒಳ ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ಲುತ್ತೆ? ಎಷ್ಟು ಸೀಟಿನಿಂದ ನೀವು BJPಗೆ ಸೋಲಿಸ್ತೀರಿ? ಈಗ ತಾವು ಹೇಳಿದ್ರಿ, ಭಾರತ ದೇಶದಲ್ಲಿ 543 ಲೋಕಸಭೆ ಮತಕ್ಷೇತ್ರದಲ್ಲಿ ಈಗ ಹೋದ ಸರಿ ಇವರು 108 ಆಶ್ವಾಸನೆ, ಸುಳ್ಳು ಆಶ್ವಾಸನೆ ಕೊಟ್ಟು ಭಾವೈಕ್ಯತೆಗೆ ಧಕ್ಕೆ ಬರುವಂಥ ಇದನ್ನು ಮಾಡಿ BJP ಅವರು ಗೆದ್ದರು. ಆದರೆ ಈ ಸರಿ ಅದು ನಡೆಯೋಕ್ಕಿಲ್ಲ ಆಟ. ಜನ ಒಂದು ಸರಿ ಮೋಸೋಕ್ಕರ, 2 ಸರಿ ಮೋಸೋಕ್ಕರ, 3ನೇ ಸರಿ ಮೋಸ ಹೋಗೋದು ಭಾಳ ಕಡಿಮೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸರಳ ಬಹುಮತದೊಂದಿಗೆ ಅಧಿಕಾರ ಹಿಡಿತದೆ. ಈಗಾಗಲೇ ನವಣಿಕೇರಿಯ ಒಬ್ಬರು ಸ್ವಾಮಿಗಳು ಕೂಡ ಕಾಲಜ್ಞಾನದೊಂದಿಗೆ ಅವರು ಒಂದು ನುಡಿಯನ್ನು ನುಡಿದಿದ್ದಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ಘಟಬಂಧನ, ಇಂಡಿಯಾ ಒಕ್ಕೂಟ ಅವರೆಲ್ಲ ಆರಿಸಿ ಬರ್ತದೆ. ಮಹಿಳೆಯಾದ ಪ್ರಿಯಾಂಕಾ ಗಾಂಧಿಯವರು ದೇಶದ ಅಲ್ಲೇ ಅಂದರೆ ಅವರು ಒಗ್ಗಟ್ಟಿನಲ್ಲಿ ಹೇಳಿದ್ದಾರೆ, ಈಗಿನ ಒಗ್ಗಟ್ಟಿನ ರಾಜಕಾರಣ ಏನಿದೆ ಅದು ಅಧಿಕಾರಕ್ಕೆ ಬರುತ್ತೆ, ಮಹಿಳೆಯಿಂದ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿತಾರೆ. ಮತ್ತು ಏನು ಹಿಂದೆ ರಾಷ್ಟ್ರ ಭದ್ರವಾಗಿ 10 ಹಲವು ಯೋಜನೆಗಳನ್ನು ಜವಾಹರ್ಲಾಲ್ ನೆಹರು ಅವರಾಗಲಿ, ಇಂದಿರಾ ಗಾಂಧಿ ಅವರಾಗಲಿ, PV ನರಸಿಂಹರಾವ್ ಆಗಲಿ ಅವರೆಲ್ಲ ಹಾಕ್ಯಾರ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಮನಮೋಹನ್ ಸಿಂಗ್ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಮೊದಲೇನು ಸಮೃದ್ಧ ಭಾರತ ಶಾಂತಿಯಿಂದ ಇದು ಇತ್ತು, ಅದಕ್ಕಿಂತ ಹೆಚ್ಚು ಒಳ್ಳೆಯ ಕೆಲಸ ಆಗ್ತದೆ ಅಂತ ಹೇಳ್ಯಾರ. ಕರ್ನಾಟಕದ ವಿಷಯಕ್ಕೆ ಬಂದಾಗ ನಮ್ಮ ಒಟ್ಟು 28 ಲೋಕಸಭಾ ಮತಕ್ಷೇತ್ರದಲ್ಲಿ ನಾವು 11ಕ್ಕಿಂತ ಹೆಚ್ಚಿಗೆ ಲೋಕಸಭೆ ಮತಕ್ಷೇತ್ರದಲ್ಲಿ ಈಗ ಜನಾಭಿಪ್ರಾಯದ ಪ್ರಕಾರ ನಾವು ಆರಿಸಿ ಬರ್ಬೋದು. ಎಷ್ಟು ಕ್ಷೇತ್ರದಲ್ಲಿ? 11ರಿಂದ 12 ಕ್ಷೇತ್ರ ಅಂತ ನಂದು ವೈಯಕ್ತಿಕ ವಿಚಾರ. ಆದ್ರೆ ಭಾಳ ಜನ ಹೇಳ್ತಾರೆ 5, 6 ಅಂತ ಅಂತಾರೆ. ಆದರೆ 11ರಿಂದ 12. ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಾವು 28 ಸ್ಥಾನದಲ್ಲಿ 20 ಸ್ಥಾನ ತಗೊಳ್ಳೋದು ನಿಶ್ಚಿತ, ಹೆಚ್ಚು ಕಡಿಮೆ ಅಂದರೆ 2 ಸೀಟಿಗೆ ನಾವು ಹಿಂದೆ ಸರಿಬಹುದು. ವರಿಷ್ಠರು ನಮ್ಗಿಂತ ಹೆಚ್ಚು ಜ್ಞಾನಿಗಳು, ಅನುಭವಿಗಳು, ಅವ್ರು ಹೇಳೋದು ಕರೆ ಅದು. ನಾವು ನಮ್ಗಿಂತ ಹೆಚ್ಚಿದೆ ಇರ್ತದೆ. ಆಮೇಲೆ ಅವ್ರಿಗೆ ಇಂಟೆಲಿಜೆನ್ಸಿ ರಿಪೋರ್ಟು ನಮ್ಗಿಂತ ಹೆಚ್ಚು ಬರ್ತದೆ. ವರಿಷ್ಠರೇ, ಕಾರ್ಯಕರ್ತರು ವರಿಷ್ಠರು ಯಾವಾಗಲೂ ವರಿಷ್ಠರು. ಸರಿ ಸರ್, ಅವರ ಪರಿಶ್ರಮ ಭಾಳ ಇರ್ತದೆ. ಅಲ್ಲ, ಆ ಕಾರ್ಯಕರ್ತರ ಬಲದಿಂದಲೇ ಅವರು ನಾಯಕರ ಪರಿಶ್ರಮ ಇರುತ್ತಲ್ಲ. ಯಾಕಂದ್ರೆ ಅದೇ ಕಾರ್ಯಕರ್ತರ ಸಪೋರ್ಟ್ ಇರಲಿಲ್ಲ ಅಂದ್ರೆ ಈಗ ಹಿರಣ್ಣಮತ್ತಿ ಕಟ್ಟಿರೋಗಿರಲಿ, ಶರಣಪ್ಪ ಕೊಟ್ಟಿಗೆಯವರಾಗಿರಲಿ, ಅಥವಾ ಶರಣಪ್ಪ ಕೊಟ್ಟಿಗೆಯವ್ರ ಜೊತೆ ಇದ್ದಿರ್ತಕ್ಕಂಥ ಬೆಂಬಲಿಗರಾಗಿರಲಿ, ಮತ್ತು ಇವರೆಲ್ಲ ಪರಿಶ್ರಮದಿಂದಲೇ ಒಂದು ಹೈಕಮಾಂಡ್ ಆಗೋದು. ಅದೇ ಪರಿಶ್ರಮ ಇದ್ದಿಲ್ಲ ಅಂದರೆ ಹೀಗೆ. ಸರಿ ಸರ್, ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರದ ಧಾರವಾಡ ಲೋಕಸಭಾ ಕ್ಷೇತ್ರದ ಮತಬಾಂಧವರಿಗೆ ಶರಣಪ್ಪ ಕೊಟ್ಟಿಗೆಯವರ ವಿಶ್ವಾಸ, ಟಿಕೆಟ್ ಸಿಕ್ಕರೆ ನಾನು ಕೀರ್ತಿ ಪತಾಕಿಯನ್ನು ಹಾರಿಸಲಿಕ್ಕೆ ಎಷ್ಟು ಸತಾಸಿದ್ಧವಾಗಿ ರೆಡಿ ಇದ್ದೀರಿ? ಒಂದು ವೇಳೆ ಸಿಗಲಿಲ್ಲ ಅಂದರೆ ಕಾಂಗ್ರೆಸ್ ಜಯಕ್ಕೆ ನಿಮ್ಮ ಪಾತ್ರ ಏನು? ಕೊನೆಯ ಹಂತದಲ್ಲಿ ಮತದಾರ ಪ್ರಭುಗಳಲ್ಲಿ ನಮಸ್ಕರಿಸಿ ನನ್ನದೊಂದು ಮನದ ಆಳ ಹೇಳೋದೇನೆಂದರೆ, ಈ ಭಾಗ ಮೊದಲಿಂದ ಕಾಂಗ್ರೆಸ್, ಇತ್ತಿತ್ತಲಾಗಿ BJP ಆಗ್ಯದ. ಇಲ್ಲಿ ಯಾರಿಗೇ ಸಿಗಲಿ, ವರಿಷ್ಠರು ಯಾರನ್ನು ಘೋಷಣೆ ಮಾಡಿದರೂ ಶರಣಪ್ಪ ಕೊಟ್ಟಿಗೆಯವರು ಕೂಡ ಅದರಲ್ಲಿ ಪಾಲುದಾರರಾಗಿ ಕಾಂಗ್ರೆಸ್ ಪಕ್ಷದ ಉಮೇದುವಾರರ ಜಯಗಳಿಸಬೇಕು, ಆ ದಿಶೆಯಲ್ಲಿ ಪ್ರಾಮಾಣಿಕ ಸೇವೆ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನಿಮ್ಮ ಕಾರ್ಯಕರ್ತರ ಸಮಾಲೋಚನೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಭೇಟಿ ಮಾಡುವಂಥ ಸಂದರ್ಭ ಮತ್ತು ನಿಮ್ಮ ವೈಯಕ್ತಿಕ ಕೆಲವೊಂದಿಷ್ಟು ಕಾರಣದಿಂದ ಫಂಕ್ಷನ್ಗೆ ಹೋಗುವಂಥ ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಸಭೆ ಹಾಜರಾಗಿರುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ಸದಾಕಾಲ ನಿಮಗೆ ನಮ್ಮ ಮೀಡಿಯಾ ಕಡೆಯಿಂದ ಚಿರಋಣಿಯಾಗಿರ್ತೀವಿ.
ತುಂಬ ಧನ್ಯವಾದಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್. ವೀಕ್ಷಕರೇ, ಗಮನಿಸಿದ್ರಲ್ಲ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಶರಣಪ್ಪ ಕೊಟ್ಗಿಯವರ ವಿಚಾರಗಳನ್ನು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತ. DK ನಾಯಕರ ಸಂದರ್ಭದಲ್ಲಿ ಏನು ಆಡಳಿತ ಆಗಿತ್ತು ಅದೇ ಶಾಶ್ವತ ಆಡಳಿತ. DK ನಾಯಕರ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಅವರು ತಂದಿರತಕ್ಕಂಥ ಯೋಜನೆಗಳನ್ನು ಏನು ತಂದಿದ್ರು ಬರೀ ಅದಕ್ಕೆ ಮಾತ್ರ ಹೆಸರು ಬದಲಾವಣೆಯಾಗಿದೆ, ಚರಿತ್ರೆ ಬದಲಾವಣೆ ಆಗಿಲ್ಲ, ಬ್ಲೂ ಪ್ರಿಂಟ್ ಬದಲಾವಣೆ ಆಗಲಿಲ್ಲ. ಆದರೆ ಈ ಕ್ಷೇತ್ರದ ಸಂಸದರು ವಿಫಲರಾಗಿದ್ದಾರೆ. ಈ ಕ್ಷೇತ್ರದ ಸಂಸದರು ಸಚಿವರಾಗಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ಜೊತೆ ಸಂಸದೀಯ ವ್ಯವಹಾರ ಸಚಿವರಾಗಿ ಕಲ್ಲಿದ್ದಲು ಸಚಿವರಾಗಿರ್ತಕ್ಕಂಥವರು ಮತ್ತು ಈ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಗಳನ್ನು, ಈ ರಾಜ್ಯಕ್ಕೆ ಹೆಸರು ಸೃಷ್ಟಿಯಾಗುವಂಥ ಕೊಡುಗೆಗಳನ್ನು ತರಬೇಕಾಗಿತ್ತು. ತರೋದರಲ್ಲಿ ಯಶಸ್ವಿ ಆಗಲಿಲ್ಲ. ಬೇರೆ ರಾಜ್ಯಕ್ಕೆ ಇನ್ಚಾರ್ಜ್ ಆಗಿ ಹೋಗಿ ಒಂದು ಹೆಸರು ಗೀಟನೆ ಮಾಡಿಕೊಂಡಿದ್ದಾರೆ, ಆದರೆ ಡೆವಲಪ್ಮೆಂಟಲ್ಲಿ ಹಿಂದೆ ಸರಿದಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಯಾರೋ ನಿಲ್ಲಲಿ ಏನೋ ನಿಲ್ಲಲಿ, ಈ ಬಾರಿ ಸತಾಸಿದ್ಧವಾಗಿ DK ನಾಯಕರವರ ಆಡಳಿತವನ್ನು ಬರುವುದು ಸದಾ ಸಿದ್ಧ. ಯಾಕೆಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಬದಲಾವಣೆ ಹಾದಿ ಬಂದಿದೆ. ಒಂದು ವೇಳೆ ನನಗೆ ಅವಕಾಶ ಮಾಡಿಕೊಟ್ರೆ ಈ ಕ್ಷೇತ್ರದಲ್ಲಿ 2 ಲಕ್ಷ ಅಂತರ ಮತಗಳಿಂದ ಗೆಲ್ಲುವುದು ನಿಶ್ಚಿತ. 2 ಲಕ್ಷ ಮತ ಅಂತರದಿಂದ ಸೋಲುವುದು ಫಿಕ್ಸ್. ಅವರು ಏನು ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ, ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ಅಂತೇಳಿ. ಈ ಸ್ಲೋಗನ್ ಏನಿದೆ ಅದು ಭಾರತೀಯ ಜನತಾ ಪಕ್ಷಕ್ಕಲ್ಲ, ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ನಮಗೆ ಕೊಡ್ತಾ ಇರೋದು. ಅಬ್ ಕಿ ಬಾರ್ 400 ಪಾರ್ ಕಾಂಗ್ರೆಸ್ ಕೆ ಪಾಸ್, तीसरी बार ಮೋದಿ ಸರ್ಕಾರ घर के पास, ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಕೆ ಪಾಸ್ ಅನ್ನೋಂಥ ಏನು ಅಜೆಂಡಾಗಳೇನಿದೆ, ಈ ಅಜೆಂಡಾ ಶರಣಪ್ಪ ಕೊಟ್ಗಿಯವರು ನೋಡ್ಕೊತ ಬಂದಿರತಕ್ಕಂಥ, ಕಾಣ್ಕೊತ ಬಂದಿರತಕ್ಕಂಥ, ನುಡಿದಂತೆ ಬಂದಿರತಕ್ಕಂಥ ಕ್ಷೇತ್ರದ ಮತ ಬಾಂಧವರ ಒಂದು ಮಾತಿನಲ್ಲಿ ಮನದಲ್ಲಿ ಬಂದಿರತಕ್ಕಂಥ ಮತ್ತು ಅವರ ಮನದಾಳ ಮಾತುಗಳನ್ನು ಬಿಚ್ಚಿಟ್ಟಿರ್ತಕ್ಕಂಥ ಇವೆಲ್ಲ ಮಾತಿನ ಬೆಳವಣಿಗೆಗಳನ್ನು ಮತ್ತಾರ್ದೂ ಅಲ್ಲ, ಈ ಕ್ಷೇತ್ರದ 17 ಲಕ್ಷ ಮತದಾರರ ಅಭಿಪ್ರಾಯಗಳನ್ನು ನಮ್ಮ ನ್ಯೂಸ್ 43 ಇಂಡಿಯಾ ಜೊತೆ ವಿಸ್ತಾರವಾಗಿ ಹಂಚಿಕೊಂಡಿರ್ತಕ್ಕಂಥ ಶರಣಪ್ಪ ಕೊಟ್ಗಿಯವರು. ಶರಣಪ್ಪ ಕೊಟ್ಗಿ ಮತ್ತಾರೂ ಅಲ್ಲ, ಈ ಕ್ಷೇತ್ರದ ಜನಪ್ರಿಯ ನಾಯಕರು ಮತ್ತು ವೀರಣ್ಣ ಮತ್ತಿಕಟ್ಟಿಯವರ ಸಹೋದರಿಗೆ ಅವಕಾಶ ಮಾಡಿಕೊಟ್ರೆ ನಾನು ಹಿರಿಯ ವಯಸ್ಸಿನಲ್ಲಿ ನನಗೆ ವಯಸ್ಸಾಗಿರ್ಬೋದು, ನನಗೆ ನಡೆಯಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನನ್ನ ಸಂಪರ್ಕ ಅತಿ ಹೆಚ್ಚಾಗಿದೆ ಮತ್ತು ನನ್ನ ತಮ್ಮ ನನ್ನ ಸಹೋದರಿಗೆ ಗೆಲ್ಲಿಸುವುದಲ್ಲಿ ನಾನು ಅಷ್ಟೇ ಅಲ್ಲ, ಈ ಕ್ಷೇತ್ರದ 17 ಲಕ್ಷ ಮತದಾರ ಪಾತ್ರ ದೊಡ್ಡಿದೆ. ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಾಗಿರಲಿ, ಲೋಕಸಭಾ ಚುನಾವಣಾ ಅಬ್ಸರ್ವರ್ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರರಾಗಿರಲಿ ಮತ್ತು ಈ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಾಗಿರಲಿ, ಮಾಜಿ ಈ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವರಾಗಿ, ಇವೆಲ್ಲರ ನೇತೃತ್ವದಲ್ಲಿ ನಾನು ಚುನಾವಣೆಗೆ ಹೋಗ್ತೇನೆ. ನನಗೆ ಅವಕಾಶ ಮಾಡಿಕೊಟ್ರೆ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತ. ನಮಗೆ ಸಿಗದೆ ಬೇರೆ ಯಾರಿಗೂ ಸಿಕ್ಕರೂ ಮನಸ್ಸಲ್ಲಿ ನೋವಾಗಿರ್ಬೋದು, ಆದರೆ ಹೋರಾಟ ಬಿಡೋದಿಲ್ಲ. ಇವೆಲ್ಲನೂ ತಿಳಿಸಿರ್ತಕ್ಕಂಥ ಶರಣಪ್ಪ ಕೊಟ್ಗಿಯವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.